ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈಗಿನ ಚಿಂತನೆಯ ವಿಷಯ ಶರಣಾಗತಿ ಅಥವಾ ಸರೆಂಡರ್ ಅಂತ. ಈ ಶರಣಾಗತಿ ಬಗ್ಗೆ ನಮಗೆ ಹಲವಾರು ಕಲ್ಪನೆಗಳಿದ್ದಾವೆ. ಶರಣಾಗತಿ ಅಂದರೆ ಏನು ಅಂತ ಹಲವಾರು ಆಚಾರ್ಯರು ನಮಗೆ ಮುಕ್ತಿಯ ಮಾರ್ಗವನ್ನು ಬೋಧನೆ ಮಾಡಿದ್ದಾರೆ. ಶ್ರೀ ಮಧ್ವಾಚಾರ್ಯರು ಭಕ್ತಿಯೇ ಮುಕ್ತಿಗೆ ಸಾಧನ ಅಂತ ಹೇಳಿದರು. ಶ್ರೀ ಶಂಕರಾಚಾರ್ಯರು ಜ್ಞಾನವೇ ಮುಕ್ತಿಗೆ ಸಾಧನ ಅಂತ ಹೇಳಿದರು. ಶ್ರೀ ರಾಮಾನುಜಾಚಾರ್ಯರು ಶರಣಾಗತಿ ಅಥವಾ ಪ್ರಪತ್ತಿ ಇದೇ ಮುಕ್ತಿಗೆ ಸಾಧನ ಅಂತ ಹೇಳಿದರು. ಶರಣಾಗತಿಯೇ ಮುಕ್ತಿಗೆ ಸಾಧನ ಅಂತ ಹೇಳಿದರು. ಈ ಮೂರು ಮಾರ್ಗಗಳು ನಿಜ. ಈ ದಿನ ಶರಣಾಗತಿಯ ಮಾರ್ಗದ ಬಗ್ಗೆ ಚಿಂತನೆ ಮಾಡೋಣ. ಶರಣಾಗತಿ ಅಂದ್ರೆ ಏನು, ಅದರ ಅರ್ಥ ಏನು, ಆ ಶರಣಾಗತಿ ನಮ್ಮ ಜೀವನದಲ್ಲಿ ಹೇಗೆ ತರಬೇಕು ಅನ್ನೋ ಬಗ್ಗೆ ಚಿಂತನೆ ಮಾಡೋಣ. ಒಂದು ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಶತ್ರು ಪಕ್ಷ ಮತ್ತು ಈ ಇನ್ನೊಂದು ಪಕ್ಷ ಯುದ್ಧ ಮಾಡ್ತಾ ಇದ್ದಾರೆ. ಶತ್ರು ಪಕ್ಷದವರು ದಾಳಿ ಮಾಡ್ತಾ ಇದ್ದಾರೆ, ವಿಪರೀತ ದಾಳಿ. ಈ ಪಕ್ಷದ ಕಡೆಗೆ ಅವರೆಲ್ಲ ಶಸ್ತ್ರಾಸ್ತ್ರಗಳು ಮುಗಿದೋಗ್ಬಿಟ್ಟಿದ್ದಾವೆ, ಸೋತು ಹೋಗೋ ಪರಿಸ್ಥಿತಿ ಬಂದಿದೆ. ಆವಾಗ ಅವರು ಎದ್ದು ಶರಣಾಗ್ತಾರೆ. ಒಂದು ಬೆಳ್ಳಗಿನ ಬಾವುಟ ಇಟ್ಕೊಂಡು ನಾವು ಶರಣಾದಿವಿ ಅಂತ ಕೈ ಎತ್ಕೊಂಡು ಬರ್ತಾರೆ. ಆ ಕೈ ಎತ್ಕೊಂಡು ಬರ್ತಾ ಏನಿರುತ್ತೋ ನಾವು ಸೋತೋಗ್ಬಿಟ್ವಿ ಅಂತ, ನಾವು ಸೋತೋಗ್ಬಿಟ್ಟು ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ ಅಂತ. ಇದು ಮಾಡುವ ಪ್ರಯತ್ನ ಎಲ್ಲ ಮಾಡಿ ಏನು ಆಗದಿದ್ದಾಗ ವಿರೋಧಿಗಳ ಕಡೆಗೆ ಹೋಗಿ ಶರಣಾಗುವುದು. ವಿರೋಧಿಗಳ ಮೇಲೆ ಪ್ರೀತಿ ಇಲ್ಲ, ಅವ್ರ ಮೇಲೆ ಪ್ರೇಮ ಇಲ್ಲ, ಯಾರೋ ವಿರೋಧಿಗಳ ಮೇಲೆ. ದಯವಿಟ್ಟು ನಮ್ಮ ಪ್ರಾಣ ರಕ್ಷಣೆ ಮಾಡಿ ಅಂತ ವಿರೋಧಿಗಳಿಗೆ ಪ್ರಾರ್ಥನೆ. ಆಯ್ತಾ? ಇಲ್ಲಿ ಪ್ರೇಮ ಅಂತಿಲ್ಲ. ಸೋತು ಹೋಗಿದ್ದೇವೆ, ಬೇರೆ ದಾರಿ ಇಲ್ಲ, ಬೇರೆ ಗತಿ ಇಲ್ಲ. ಇದು ಶರಣಾಗತಿ. ಇದು ಶರಣಾಗತಿಯೇ. ಇಲ್ಲಿ ಪ್ರೇಮ ಇಲ್ಲ, ಭಯ ಇದೆ. ಶತ್ರುಗಳ ಮೇಲೆ ಪ್ರೀತಿ ಇಲ್ಲ, ಅವರ ಮೇಲೆ ಭಯದಿಂದ ಶರಣಾಗತಿ. ಇದು ಶರಣಾಗತಿಯೇ. ನಮ್ಮೊಬ್ಬ ಸ್ನೇಹಿತರು ಸಿಕ್ಕಿದ್ರು, ವ್ಯಾಪಾರ ಮಾಡ್ತಾ ಇದ್ರು. ತುಂಬಾ ವ್ಯಾಪಾರ ಮಾಡಿದ, ವ್ಯಾಪಾರದಲ್ಲಿ ಚೆನ್ನಾಗಾಯ್ತು, ಕಡೆ ಲಾಸ್ ಆಗಿ ಶುರು ಆಯ್ತು. ತುಂಬಾ ಲಾಸ್ ಆಗಿ ಶುರು ಆಯ್ತು. ಲಾಸ್ ಆಗಲಿ ಶುರುವಾದಾಗ 2 ವರ್ಷ ಬಹಳ ಲಾಸಲ್ಲಿ ನಡೀತು ವ್ಯಾಪಾರ. ಬಹಳ ಚಿಂತೆಯಲ್ಲಿದ್ರು, ಬಹಳ ಮಾನಸಿಕ ಚಿಂತೆಯಲ್ಲಿದ್ರು. ಮಾತಾಡ್ತಿದ್ರು, ಮಾತಾಡಿದಾಗೆಲ್ಲ ಚಿಂತೆ, ಬ್ಲಡ್ ಪ್ರೆಷರು ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಒಂದು ದಿವಸ ಸಿಕ್ಕಿದ್ರು, ಪ್ರಭುಗಳೇ ನನ್ನ ಎಲ್ಲ ಚಿಂತೆ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಏನಾಯ್ತಪ್ಪ ಅಂತ ಹೇಳಿದೆ. ನನ್ನ ಕೈಲಿ ಆಗ್ತಾ ಇಲ್ಲ ವ್ಯಾಪಾರ, ಎಲ್ಲ ಸಮಸ್ಯೆಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾನೆ, ಅವನೇ ಈ ಭಗವಂತ ಈ ಸಮಸ್ಯೆಯನ್ನು ಪರಿಹರಿಸ್ತಾನೆ ಅಂತ. ನನ್ನ ಕೈಲಿ ಆಗಲ್ಲ, ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟೆ ಅಂತ. ಅಂದ್ರೆ ಸಮಸ್ಯೆಯನ್ನ ಭಗವಂತನಿಗೆ ಅರ್ಪಣೆ ಮಾಡಿದರು. ಇದು ಶರಣಾಗತಿಯೇ? ಅಥವಾ ಶರಣಾಗತಿ ಅಂದ್ರೆ ಇನ್ನೇನು? ಶರಣಾಗತಿ ಅಂದ್ರೆ ಸಮಸ್ಯೆಯನ್ನು ಭಗವಂತನಿಗೆ ಅರ್ಪಣೆ ಮಾಡೋದು, ಅಥವಾ ಅಂದ್ರೆ ಭಗವಂತನೇ ಪರಿಹಾರ ಮಾಡ್ಬೇಕಂತ ಅರ್ಪಣೆ ಮಾಡೋದು, ಅಥವಾ ಶರಣಾಗತಿ ಅಂದ್ರೆ ಭಗವಂತನೇ ನನಗೆ ಬೇಕಂತ ಪ್ರಯತ್ನ ಮಾಡೋದು. ಯಾವುದು ಶರಣಾಗತಿ? ಸೊ ಭಗವಂತ ನಮಗೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಒಂದು ದಾರಿಯೋ, ಅಥವಾ ಭಗವಂತನೇ ನಮಗೆ ಪರಿಹಾರವೋ? ನಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ದೊಡ್ಡ ಸಮಸ್ಯೆಗಳಿದೆ. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಸರಿಯಾಗಿ ಓದಿಲ್ಲ, ಭಗವಂತನಿಗೆ ಶರಣಾಗುದು, ಅಪ್ಪ ಒಳ್ಳೆ ಪೇಪರ್ ಬರಲಿ. ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆ, ಭಗವಂತ ವ್ಯಾಪಾರ ಒಳ್ಳೇದು ಮಾಡು. ಸೊ ಇದು ಭಗವಂತನಿಗೆ ಶರಣಾಗೋದ ರೀತಿ. ಆದರೆ ಶರಣ ಮಾಡ್ತಿದ್ದನ್ನ ನೀವನ್ನ ನಿಮ್ಮ ಸಮಸ್ಯೆಯನ್ನ, ನಾವು ಈ ದಿನ ಮಾತಾಡ್ತಿರೋ ಶರಣಾಗತಿ ಭಗವಂತನ ನಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋದಲ್ಲ.
ಭಗವಂತ ನನಗೊಂದು ಕೆಲಸ ಈ ಕೆಲಸ ಆಗ್ಬೇಕು ಅಂತ ಭಗವಂತನ ಒಪ್ಪಿಗೆ ಮಾಡ್ಕೊಡ್ದಲ್ಲ. ಭಗವಂತ ನನಗೆ ನೀನೇ ಬೇಕು ಅನ್ನೋ ಭಾವನೆಯಿಂದ ಮಾಡೋ ಶರಣಾಗತಿಯ ಬಗ್ಗೆ ಚಿಂತನೆ. ಈ ಉಳಿದ ಶರಣಾಗತಿ ಏನಿದೆ, ಒಂದು ಸ್ವಾರ್ಥ ಇದೆ. ನನಗೆ ಅದು ಬೇಕು ಇದು ಬೇಕು, ಆಯ್ತಾ, ಅದು ಬೇಕು ಇದು ಬೇಕಾಗ್ಲಿಕ್ಕೆ ಭಗವಂತ ಸಹಾಯ ಮಾಡೋ ರೀತಿ ಅದು ಶರಣಾಗತಿ ಅಂತ ಹೇಳ್ತೇವೆ ನಾವು. ಅದು ಸ್ವಾರ್ಥಪೂರ್ವಕ ಶರಣಾಗತಿ. ಭಗವಂತ ಸಹಾಯ ಮಾಡ್ತಾನೆ, ಮಾಡಲ್ಲ ಅಂತಲ್ಲ. ಆದರೆ ಯಾವುದು ಶ್ರೇಷ್ಠ ಶರಣಾಗತಿ? ಭಗವಂತ ನನಗೆ ನಿನ್ನ ಅರಿವು ಬರಬೇಕು, ನೀನು ನನ್ನವನಾಗಬೇಕು ಅನ್ನುವ ಭಾವನೆಯಿಂದ ಮಾಡೋ ಶರಣಾಗತಿ, ಅದು ಶ್ರೇಷ್ಠವಾದ ಶರಣಾಗತಿ. ಈ ಉಳಿದ ಶರಣಾಗತಿ ಏನಿದೆ, ನಮಗೆ ಪ್ರೀತಿ ಇದೆ. ಯಾವುದ್ರಲ್ಲಿ ಪ್ರೀತಿ ಇದೆ? ನನ್ನ ವ್ಯಾಪಾರ ಆಗಬೇಕು, ಪ್ರೀತಿ ವ್ಯಾಪಾರದಲ್ಲಿ, ಭಗವಂತನ ಮೇಲೆ ಪ್ರೀತಿ ಅಲ್ಲ. ಯುದ್ಧ ಮಾಡುವಾಗ ಶರಣಾಗತಿಯಲ್ಲಿ ಏನಿದೆ? ಹೆದರಿಕೆ ಇದೆ. ವ್ಯಾಪಾರದಲ್ಲಿ ವ್ಯಾಪಾರವನ್ನು ಭಗವಂತನ ಪ್ರತಿನಿಧಿಸ್ತಾನೆ ಅಂತ ಹೇಳಿದಾಗ ಪ್ರೀತಿ ಯಾರಲ್ಲಿ? ಭಗವಂತನಲ್ಲ, ಆ ವ್ಯಾಪಾರದಲ್ಲಿ ಪ್ರೀತಿ. ನನ್ನ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಭಗವಂತ ನೀನೇ ರಕ್ಷಣೆ ಮಾಡಬೇಕು ಅನ್ನುವಾಗ ಶರಣಾಗತಿ ಯಾವುದರಲ್ಲಿ? ಪ್ರೀತಿ ಯಾವುದರಲ್ಲಿ? ಮಕ್ಕಳಿಗೆ ಒಳ್ಳೆಯದಾಗುವ ಪ್ರೀತಿ, ಭಗವಂತನ ಪ್ರೀತಿ ಅಲ್ಲ ಅದು. ಭಗವಂತ ಒಂದು ಸಹಾಯ ಮಾತ್ರ. ಶರಣಾಗತಿ ಅಂದ್ರೆ ಭಗವಂತ ನನಗೆ ನೀನು ಬೇಕು, ನನಗೆ ನೀನೇ ರಕ್ಷಕ, ನೀನೇ ಪಾಲಕ, ನೀನೇ ಪೋಷಕ, ಸರ್ವಸ್ವೂ ನೀನೇ ಅನ್ನುವ ಭಾವನೆಯಿಂದ ಮಾಡುವ ಶರಣಾಗತಿ, ಅದು ಶ್ರೇಷ್ಠವಾದ ಶರಣಾಗತಿ. ಈ ಶರಣಾಗತಿಲಿ ಏನಾಗಬೇಕು? ಏನು ಶರಣ ಮಾಡ್ತೀವಿ ನಾವು? ಶರಣಾಗತಿ ಅಂದ್ರೆ ಕೈ ಎತ್ತೋದು. ಅಂದ್ರೆ ಕೈ ಎತ್ತೋದ್ರೆ ಖಾಲಿ ಕೈ, ನಾನು ಏನು ಇಲ್ಲಪ್ಪ ಅಂತ ಕೈ ಬಿಡ್ಬೇಕು. ಇಲ್ಲ ಇಲ್ಲದ್ರೆ ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೇವೆ, ಕೈಯಲ್ಲಿ ಎಲ್ಲವನ್ನು ಇಟ್ಕೊಂಡಿರ್ತೇವೆ. ಅದಕ್ಕೆ ಮಹಾಭಾರತದಲ್ಲಿ ಉದಾಹರಣೆ ಕೊಡ್ತಾರೆ. ದ್ರೌಪದಿಯನ್ನ ಸಭೆಗೆ ಎಳೆದುಕೊಂಡು ಬರ್ತಾನೆ ದುಶ್ಯಾಸನ, ದುರ್ಯೋಧನ ಸಭೆಗೆ ಎಳ್ಕೊಂಡು ಬಂದಾಗ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳ್ಲಿಕ್ಕೆ ಶುರು ಮಾಡ್ತಾರೆ. ದ್ರೌಪದಿಗೆ ಸಿಟ್ಟು ಬರ್ತದೆ, ದುಶ್ಯಾಸನ ಬೈತಾರೆ, ದುರ್ಯೋಧನ ಬೈತಾರೆ, ಪಾಂಡವರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತಾರೆ ರಕ್ಷಣೆ ಮಾಡಿ ಅಂತ, ಭೀಷ್ಮರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತಾರೆ, ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತಾರೆ. ಯಾವ ಪ್ರಾರ್ಥನೆಯಿಂದ ಏನು ಪ್ರಯೋಜನ ಇಲ್ಲ. ಕಡೆಗೆ ತನ್ನ ಪೂರ್ತಿ ಮಾನ ಹೋಗ್ತಾ ಅಂತ ಅನುಭವ ಗೊತ್ತಾಗ್ತಾ ಅವಳಿಗೆ. ಅವಾಗ ಬೇರೆ ಯಾವ ಗಾರಿನೂ ಇಲ್ಲ. ಇನ್ನು ಏನು ಆಗುವುದಿಲ್ಲ ಅನ್ನುವ ಭಾವ ಬಂದಾಗ ಅವರಿಗೆ ಶ್ರೀಕೃಷ್ಣ ರಕ್ಷಣೆ ಮಾಡು, ಕೃಷ್ಣ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ಒಂದು ಸಾಂಕೇತಿಕ ರೀತಿ, ಹೇಳುವ ರೀತಿ. ಆವಾಗ ಭಗವಂತ ಬಂದು ಅವಳ ರಕ್ಷಣೆ ಮಾಡ್ತಾನೆ, ಮಾನ ರಕ್ಷಣೆ ಮಾಡ್ತಾನೆ ಅಂತ ಒಂದು ಕತೆ, ಮಹಾಭಾರತದ ಕತೆ. ನಾವು ನಮ್ಮ ಜೀವನದಲ್ಲಿ ಭಗವಂತನಿಗೋಸ್ಕರ ಪ್ರಯತ್ನ ಮಾಡ್ತೇವೆ. ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇರ್ತದೆ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇರುತ್ತೆ. ದ್ರೌಪದಿ ಹೇಗೆ ಎಲ್ಲರ ಹತ್ರ ಪ್ರಯತ್ನ ಮಾಡಿದ್ಲು, ದುರ್ಯೋಧನಿಗೆ ಬೈದ್ಲು, ದುಶಾಸನಿಗೆ ಬೈದ್ಲು, ಭೀಷ್ಮರ ಹತ್ರ ಪ್ರಾರ್ಥನೆ ಮಾಡಿದ್ಲು, ಪಾಂಡವರ ಹತ್ರ ಪ್ರಾರ್ಥನೆ ಮಾಡಿದ್ಲು. ನಾವೆಲ್ಲ ಪ್ರಯತ್ನಗಳು ಮಾಡ್ತೇವೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅನ್ನುವ ಅಹಂಕಾರ ಇದೆ, ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇದೆ. ಈ ನಾನು ಮಾಡ್ತಾ ಇದ್ದೇನೆ ಅನ್ನೋರು ಎಲ್ಲಿವರೆಗೆ ಹೋಗಲ್ಲ ಅಲ್ಲಿವರೆಗೆ ಶರಣಾಗತಿ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಉದ್ದಂಡ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ಭಗವಂತನಿಗೆ ನಮಸ್ಕಾರ ಮಾಡಿ ಭಗವಂತ ನೀನೇ ಶರಣು ಅಂತ ಹೇಳ್ತೇವೆ. ಆದರೆ ಮನಸ್ಸಿನಲ್ಲಿ ನಾನು ಅನ್ನೋದು ಹೋಗಿಲ್ಲ. ಮೊದಲನೇ ಶರಣಾಗತಿ ಹೇಳಿದ್ದು ಭಯದಿಂದ, ಎರಡನೇ ಶರಣಾಗತಿ ಹೇಳಿದ್ದು ಸ್ವಾರ್ಥಕ್ಕೋಸ್ಕರ, ಮೂರನೇ ಶರಣಾಗತಿ ಭಗವಂತನಿಗೋಸ್ಕರ ಪ್ರಯತ್ನ ಮಾಡ್ತೇವೆ. ಆದರೆ ಪ್ರಯತ್ನ ಮಾಡೋದ್ರಲ್ಲಿ
ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಬರ್ತದೆ. ಭಗವಂತ ನೀನೇ ಗತಿ, ನೀನೇ ದಾರಿ, ನೀನೇ ತೋರಿಸುವ ದಾರಿ, ನೀನೇ ಸರ್ವಸ್ವ ಅನ್ನುವ ಭಾವನೆ ಇನ್ನೂ ಬಂದಿಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇನ್ನೂ ಇದೆ. ಆ ಭಾವನೆ ಇರುವವರೆಗೆ ಭಗವಂತನಿಗೆ ಶರಣಾಗತಿ ಪೂರ್ತಿ ಆಗಿಲ್ಲ. ಶರಣಾಗತಿ ಇನ್ನೂ ದೂರ. ನಾವು ಶರಣಾಗತಿ ಬಾಯಿ ಹೇಳ್ಬೋದು, ನಾವು ಶರಣಾಗತಿಯಿಂದ ನಮಸ್ಕಾರ ಮಾಡ್ಬೋದು, ಉದ್ದಂಡ ನಮಸ್ಕಾರ ಮಾಡ್ಬೋದು, ಶರಣಾಗತಿಯಿಂದ ನಮಸ್ಕಾರ ಮಾಡಿ ಪೂಜೆ ಮಾಡ್ಬೋದು. ಆದರೆ ಭಗವಂತನ ಅನುಭವ ಆಗಿಲ್ಲ. ಯಾಕಿಲ್ಲ? ನಾನು ಎನ್ನುವುದು ಹೋಗಿಲ್ಲ. ಹಾಗಾದ್ರೆ ಶರಣಾಗತಿ ಅಂದ್ರೆ ಏನು ಅರ್ಥ? ಶರಣಾಗತಿ ಅಂದ್ರೆ ನಾವು ಶರಣಾಗತಿ ನಾವು ಕೊಟ್ಟು ಬಿಡ್ತೇವೆ. ಅರ್ಪಣೆ ಸಮರ್ಪಣಾ ಭಾವನೆ ಜೀವನ ಮಾಡ್ಬೇಕು. ಏನೇನು ಶರಣ ಸಮರ್ಪಣೆ ಮಾಡಿ ಸಾಧ್ಯ ನಮ್ಮ ಕೈಲಿ? ನಾನು ಕೆಲಸ ಮಾಡ್ತೇನೆ, ಆ ಕೆಲಸಕ್ಕೊಂದು ಫಲ ಬರ್ತದೆ, ಕರ್ಮ ಮತ್ತು ಕರ್ಮಫಲ, ಅದನ್ನು ಸಮರ್ಪಣೆ ಮಾಡ್ಬೋದೋ? ನನ್ನ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಮೂಡಿ ಬರ್ತವೆ. ಕೆಲವು ಸಲ ದುಃಖ ಬರ್ತದೆ, ಕೆಲವು ಸಲ ಸಂತೋಷ ಆಗ್ತದೆ, ಕೆಲವು ಸಲ ಸ್ವಾರ್ಥ ಮೂಡಿ ಬರ್ತದೆ. ಈ ಮನಸ್ಸಿನ ಭಾವನೆಗಳನ್ನು ಸಮರ್ಪಣೆ ಮಾಡ್ಬೋದೋ? ಕೆಲವು ಸಲ ನಮ್ಮ ಬುದ್ಧಿಯಲ್ಲಿ ಹಲವಾರು ವಿಚಾರಗಳು ಬರ್ತವೆ. ಅದು ಸರಿ, ಇದು ತಪ್ಪು, ಇದು ಸರಿ, ಇದು ತಪ್ಪು ಅನ್ನೋದು. ಈ ಬುದ್ಧಿಯ ವಿಚಾರಗಳನ್ನು ಸಮರ್ಪಣೆ ಮಾಡ್ಬೋದೋ? ನಮ್ಮಲ್ಲಿ ಸಂಕಲ್ಪ ಮೂಡಿ ಬರ್ತದೆ, ನನಗೆ ಅದು ಬೇಕು, ಇದು ಬೇಕು, ನಾನು ಅದನ್ನು ಮಾಡಬೇಕು, ಇದು ಮಾಡಬೇಕು ಅಂತ ಸಂಕಲ್ಪ ಮೂಡಿ ಬರ್ತದೆ. ಈ ಸಂಕಲ್ಪದ ಸಮರ್ಪಣೆ ಮಾಡ್ಬೋದೋ? ಯಾವುದರ ಸಮರ್ಪಣೆ ಮಾಡ್ಬೇಕು ನಾವು? ಕೆಲಸದ ಸಮರ್ಪಣೆನೋ, ಕೆಲಸದ ಫಲದ ಸಮರ್ಪಣೆಯೇನೋ, ಮನಸ್ಸಿನ ವಿಚಾರಗಳ ಸಮರ್ಪಣೆಯೇನೋ, ಮನಸ್ಸಿನ ಭಾವದ ಸಮರ್ಪಣೆಯೇನೋ, ಬುದ್ಧಿಯ ಸಮರ್ಪಣೆನೋ, ಬುದ್ಧಿಯ ವಿಚಾರಗಳ ಸಮರ್ಪಣೆನೋ, ಅಥವಾ ನಾನು ಅನ್ನೋ ಅಹಂಕಾರದ ಸಮರ್ಪಣೆನೋ, ಸಂಕಲ್ಪದ ಸಮರ್ಪಣೆನೋ? ಯಾವುದರ ಸಮರ್ಪಣೆ ಮಾಡ್ಬೇಕು ನಾವು? ಇದನ್ನ ಸಮರ್ಪಣಾ ಭಾವದ ಜೀವನವನ್ನು ಕಲಿಯುವುದು, ಅದಕ್ಕೆ ಶರಣಾಗತಿ ಅಂತ. ಸಮರ್ಪಣಾ ಭಾವದಿಂದ ಜೀವನ, ಅದನ್ನು ಶರಣಾಗತಿ ಅಂತ ಹೇಳುದು. ಆ ಸಮರ್ಪಣೆ ಮಾಡೋದು ಹೇಗೆ? ಎಲ್ಲಿವರೆಗೆ ನಾನು ಅನ್ನೋ ಸ್ವಾರ್ಥ ಇದೆ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಇದೆ, ಅಲ್ಲಿವರೆಗೆ ಸಮರ್ಪಣಾ ಭಾವ ಬಂದಿಲ್ಲ. ಯಾಕಂದ್ರೆ ನಾನು ಅಂತ ಬಂದ್ಬಿಡ್ತು. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ತಾಯಿ ಕಾಳಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಇನ್ನು ಕಾಳಿ ಪ್ರತ್ಯಕ್ಷ ಆಗಿಲ್ಲ, ಇನ್ನು ದುಃಖ, ಆ ದುಃಖ ಬರ್ತಾ ಇದೆ, ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ, ಕಾಳಿ ಪ್ರತ್ಯಕ್ಷ ಆಗಿಲ್ಲ. ಕಡೆಗೆ ಏನ್ ಮಾಡಿದ್ರು, ಅಲ್ಲಿ ಖಡ್ಗ ಒಂದಿತ್ತು. ಅಮ್ಮ ನೀನು ಬಾರದಿದ್ದು ನನ್ನ ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತೀನಿ ಅಂತ ಕುತ್ತಿಗೆ ಕತ್ತರಿಸಿದ್ದಾಗ್ಬಿಟ್ರು. ಕುತ್ತಿಗೆ ಕತ್ತರಿಸಿದ್ದಾದಾಗ ಅಲ್ಲಿ ಕಾಳಿ ಅವ್ರ ಒಂದು ಮುಂದೆ ನಿಂತು, ತಾಯಿ ಕಾಳಿ ಮುಂದೆ ನಿಂತು ನಗಲಿಸು ಮಾಡಿದ್ರು. ಇದು ಒಂದು ಹೇಳುವ ರೀತಿ, ಸಾಂಕೇತಿಕವಾಗಿ ಹೇಳುವ ರೀತಿ ಕೂಡ. ಯಾಕಂದ್ರೆ ಮೊದಲು ಪ್ರಯತ್ನ ಮಾಡುವಾಗ, ಶ್ರೀರಾಮಕೃಷ್ಣ ಪರಮಹಂಸರು ಪ್ರಯತ್ನ ಮಾಡುವಾಗ ಕೂಡ ನಾನು ಪ್ರಯತ್ನ ಮಾಡ್ತಿದ್ದೇನೆ ಅನ್ನೋ ಭಾವನೆ ಇತ್ತು. ಆಗ ಕುತ್ತಿಗೆಯನ್ನು ಕತ್ತರಿಸಿದ್ರೇನು, ನಾನು ಅಂತ ಹೋಗ್ಬೇಕು. ನಾನು ಅಂತ ಹೋದಾಗ ಆ ಭಗವಂತ ಬರ್ತಾರೆ. ಎಲ್ಲಿವರೆಗೆ ನಾನು ಅನ್ನೋದು ಇಲ್ಲ, ಭಗವಂತನೇ ಎಲ್ಲ, ನಾನು ಅನ್ನೋದಿಲ್ಲ, ಭಗವಂತನೇ ಎಲ್ಲ ಅಂತ ನಮ್ಮ ಭಾವನೆ ನಮ್ಮಲ್ಲಿ ಬರುವುದಿಲ್ವೋ ಅಲ್ಲಿವರೆಗೆ ಆ ಸಮರ್ಪಣೆ ಪೂರ್ತಿ ಆಗಿಲ್ಲ, ಆ ಶರಣಾಗತಿ ಪೂರ್ತಿ ಆಗಿಲ್ಲ. ನಾವು ಜೀವನ ಮಾಡುವಾಗ ನಮ್ಮಲ್ಲಿ ಹಲವಾರು ಸಂಕಲ್ಪಗಳು, ನಮಗೆ ಅದು ಬೇಕು, ಇದು ಬೇಕು ಅನ್ನೋ ಇಚ್ಛೆ. ಆ ಇಚ್ಛೆ ನಮ್ಮ ಕೆಲಸಕ್ಕೆ ಕಾರಣ. ನಮ್ಮ ಇಚ್ಛೆಗಳೆಂಥದ್ದು? ಚೋಟಿಸಿ ಆಶಾ, ಸಣ್ಣ ಸಣ್ಣ ಆಶೆಗಳು. ಒಂದು ಸಣ್ಣ ಮನೆ ಬೇಕು, 3 ಬೆಡ್ರೂಮ್, ಅದು ಜಯನಗರದಲ್ಲಿ. ಒಂದು ಸಣ್ಣ ಕಾರ್ ಬೇಕು, ಆಡಿಯೋ ಆದ್ರೆ ಪರವಾಗಿಲ್ಲ. ಆಯ್ತಾ? ನನ್ನ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, 99 ಪರವಾಗಿಲ್ಲ. ಸೊ ನೀವೆಲ್ಲ ಸಣ್ಣ ಸಣ್ಣ ಆಶೆಗಳು ನಮ್ಮಲ್ಲಿ. ಇದು ಆಶೆಗಳಿಗೆ ಸಂಕಲ್ಪ ಅಂತ ಹೇಳುದು. ಸಣ್ಣ ಆಶೆಗಳು ಮೂಡಿ ಬರ್ತಾ ಇರ್ತವೆ ನಮ್ಮಲ್ಲಿ. ಒಳಗಿಂದ ಕ್ಷಣಕ್ಕೂ ಆಶೆಗಳು ಮೂಡಿ ಬರ್ತಾ ಇರ್ತವೆ. ಒಂದು ಕ್ಷಣ ಆಶೆ ನಿಲ್ಲೋದಿಲ್ಲ.
ಈ ಆಶೆಗಳು ಮೂಡಿ ಬರ್ತಾ ಏನ್ ಮಾಡ್ತೇವೆ, ನಾವು ಆ ಆಶೆಗಳಿಗೋಸ್ಕರ ಪ್ರಯತ್ನ ಮಾಡ್ತೇವೆ, ಆಶೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಶೆಗಳು ಮೂಡಿ ಬಂದಾಗ ಆಶೆ ಅಂದ್ರೆ ಸಂಕಲ್ಪ, ಸಂಕಲ್ಪದಿಂದ ಕರ್ಮ, ಕರ್ಮದಿಂದ ಕರ್ಮಫಲ. ಆ ಕರ್ಮಫಲ ಒಳ್ಳೇದು ಆಗುತ್ತೋ ಕೆಟ್ಟದ್ದು ಆಗುತ್ತೋ, ಕೆಲಸ ಒಳ್ಳೇದಾಗುತ್ತೆ, ಕೆಲಸ ಕೆಟ್ಟದಾಗುತ್ತೆ, ಕೆಲಸ ಬೇಕಾದಾಗುತ್ತೆ, ಕೆಲಸ ಬೇಡದಾಗುತ್ತದೆ, ಕೆಲಸ ಮಾಡಿದ್ದೇನೋ ವಿಪರೀತ ಆಗ್ತದೆ. ಆಯ್ತಾ? ಕೆಲಸ ಮಾಡಿದ್ದು ಒಳ್ಳೆ ಫಲ ಕೊಡ್ತದೆ. ಈ ಫಲಗಳು ಬಂದಾಗ ಮನಸ್ಸಿನಲ್ಲಿ ಪುನಃ ನಮ್ಮಲ್ಲಿ ಅದನ್ನ ಪುನಃ ಆ ಕರ್ಮವನ್ನು ಮಾಡಬೇಕು ಅಥವಾ ಬಿಡಬೇಕು ಅನ್ನುವ ಭಾವನೆ, ಅಂದ್ರೆ ಅದ್ರ ಸಂಸ್ಕಾರಗಳು ಮೂಡಿ ಬರ್ತವೆ. ಈ ಸಂಸ್ಕಾರಗಳು ಏನ್ ಮಾಡ್ತವೆ, ಪುನಃ ಪುನಃ ನಮ್ಮಲ್ಲಿ ವಾಸನೆ ಹುಟ್ಟಿಸ್ತವೆ. ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಸಂಕಲ್ಪಗಳು ಹುಟ್ಟಿಸ್ತವೆ, ವಾಸನೆ. ಅಲ್ಲಿಂದ ಪುನಃ ಯೋಚನೆಗಳು, ಅಲ್ಲಿಂದ ಪುನಃ ಕರ್ಮ, ಅಲ್ಲಿಂದ ಪುನಃ ಫಲ, ಅಲ್ಲಿಂದ ಪುನಃ ಸಂಸ್ಕಾರ. ಹೀಗೆ ಇದು ಚಕ್ರ ಇದು. ಸೊ ನಮ್ಮ ಮನಸ್ಸು ಸದಾ ಬಹಿರ್ಮುಖವಾಗಿರ್ತದೆ, ಹೊರಗಡೆ ಇರ್ತದೆ. ನಮ್ಮ ಮನಸ್ಸು ಹೊರಗಡೆ ಇರ್ತದೆ. ಆ ಹೊರಗಡೆ ಇರೋ ಮನಸ್ಸು ಒಳಗೆ ಹೋಗ್ಬೇಕಲ್ಲಪ್ಪ. ಆ ಹೊರಗಡೆ ಇರೋ ಮನಸ್ಸು ಭಗವಂತ ಅನುಭವ ಆಗಬೇಕು, ಒಳಗೆ ಹೋಗ್ಬೇಕು. ಅದು ಆಗುವುದೇ ಇಲ್ಲ, ಯಾಕಂದ್ರೆ ಮನಸ್ಸು ಹೊರಗಡೆ ಸಿಕ್ಕಾಕೊಂಡಿದೆ. ಇದಕ್ಕೆ ಶರಣಾಗರಾಗಬೇಕು. ಶರಣಾಗೋದು ಏನು ಅಂತ ಪ್ರಶ್ನೆ. ಮೊದಲು ನಮಗೆ ಅರ್ಥ ಆಗಬೇಕು, ಏನಿದು ಈ ಸಣ್ಣ ಸಣ್ಣ ಆಶೆಗಳು ಅಥವಾ ಆಶೆಗಳು ನಮ್ಮನ್ನ ಬಂಧನಕ್ಕೆ ಕಾರಣ ಮಾಡ್ತವೆ. ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗ್ಬೇಕು ಅನ್ನೋ ಆಶೆ ಬರಬೇಕು. ಯಾಕಂದ್ರೆ ಯಾವುದೇ ಆಶೆ ಅದು ಪೂರ್ಣ ಆಗಿದ್ದು ಅಂತ ಅದರಿಂದ ಶಾಂತಿ ಸಿಕ್ಕಿದಂತಿಲ್ಲ. ಯಾಕಂದ್ರೆ ಒಂದೊಂದು ಆಶೆಗಳು ಕೂಡ ಇನ್ನೊಂದು ಹೊಸ ಆಶೆಗೆ ಅವಕಾಶ ಮಾಡಿಕೊಳ್ತವೆ. ಬೆಂಕಿಯಲ್ಲಿ ತುಪ್ಪ ಹಾಕಿದ ಹಾಗೆ, ಒಂದ್ಸಲ ತುಪ್ಪ ಹಾಕ್ತದೆ, ಅದು ಮೇಲೆ ಸಿಡಿತದೆ. ಹಾಗೆ ಇನ್ನೊಂದ್ಸಲ. ಹಾಗೆ ನಾವು ಆಶೆಗಳನ್ನ ಪೂರ್ಣ ಮಾಡಿದಷ್ಟು ಅದಕ್ಕೆ ಮುಕ್ತಿ ಇಲ್ಲ, ಅದು ಕೊನೆ ಇಲ್ಲ. ಈ ಆಶೆಗಳಿಂದ ನನಗೆ ಹೊರಗೆ ಬರಬೇಕು ಅನ್ನೋ ಭಾವನೆ ಬರಬೇಕು. ಆಯ್ತಾ? ಅದು ಹೊರಗೆ ಬರಬೇಕು ಅನ್ನೋ ಭಾವನೆ ಬರಬೇಕಾದರೆ ನಮಗೆ ಗೊತ್ತಾಗಬೇಕು ಏನದು, ಈ ಆಶೆಗಳಿಂದ ನನಗೆ ಆನಂದ ಸಿಗ್ತಾ ಇದೆ. ನನಗೆ ನನ್ನ ಆಶೆ ತೃಪ್ತಿ ಆಗೋದ್ರಿಂದ ಆನಂದ ಸಿಗ್ತಾ ಇದೆ. ಆಶೆ ತೃಪ್ತಿ ಆಗದಿದ್ರೆ ನನಗೆ ದುಃಖ ಆಗ್ತದೆ. ಈ ಆಶೆ ತೃಪ್ತಿ ಆಗುವುದು ಅಥವಾ ತೃಪ್ತಿ ಆಗದಿರುವುದು, ಆಶೆಯಿಂದ ಆನಂದ ಅನುಭವಿಸುವುದು, ಇದು ಬಾಹ್ಯ ವಸ್ತುವಿನಿಂದ ಅಲ್ಲ. ಇದು ಆನಂದ ಅನ್ನೋದು ನನ್ನ ಒಳಗಿದೆ. ಆ ಆನಂದ ನನ್ನ ಒಳಗಿದೆ. ಆ ಆನಂದವೇ ಭಗವಂತನ ರೂಪ ಅನ್ನುವ ಜ್ಞಾನ ಬರಬೇಕು. ಭಗವಂತನ ಸ್ವರೂಪವೇ ಆನಂದ ಸ್ವರೂಪ. ಆ ಭಗವಂತ ನನ್ನಲ್ಲಿದ್ದಾನೆ ಅನ್ನುವ ಜ್ಞಾನ ಬರಬೇಕು. ಆವಾಗ ಏನ್ ಮಾಡ್ತೇವೆ, ನಾವು ಹೊರಗಿನ ವಸ್ತುವಿಗೆ ಪ್ರಯತ್ನ ಮಾಡುವುದನ್ನು ಮಾಡ್ತಾ ಇರ್ತೇವೆ. ಆದರೆ ಒಳಗಿನ ಆ ವಸ್ತು ಆದ ಭಗವಂತನಿಗೆ ಪ್ರಯತ್ನ ಮಾಡಿ ಶುರು ಮಾಡ್ತೇವೆ. ಭಗವಂತನಿಗೋಸ್ಕರ ಪ್ರಯತ್ನ ಶುರು ಆಗ್ತದೆ. ಆ ಅಮೃತಾನಂದ ಅಥವಾ ಬ್ರಹ್ಮಾನಂದ ಅಥವಾ ಪರಮಾನಂದ ಅಥವಾ ಆತ್ಮಾನಂದ, ಇದಕ್ಕೂ ಪ್ರಯತ್ನ ಶುರು ಆಗ್ತದೆ. ಯಾಕಂದ್ರೆ ಹೊರಗಿನ ವಸ್ತುವಿನಲ್ಲಿ ಆನಂದ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಬೇಕು. ಅದು ಹೇಗ್ರಿ ಗೊತ್ತಾಗುತ್ತೆ ಮನುಷ್ಯರಿಗೆ? ಸುಲಭನಾ? ತಲೆ ಯಾವಾಗಲೂ ಹೊರಗೆ ಓಡ್ತಾ ಇರ್ತದೆ. ಆಯ್ತಾ? ನಾನು ಭಗವಂತನ ದೊಡ್ಡ ಭಕ್ತ. ಯಾಕಂದ್ರೆ ನನ್ನ ಕೆಲಸ ಎಲ್ಲ ಪೂರ್ಣ ಆಗ್ತದೆ ಭಗವಂತನಿಂದ. ಅಂದ್ರೆ ಭಗವಂತ ನಮ್ಮ ಒಬ್ಬ ಎಂಪ್ಲಾಯಿ, ನಮ್ಮ ಕಂಪನಿಯಲ್ಲಿ ಒಬ್ಬ ಎಂಪ್ಲಾಯಿ ಇದ್ದಾಗೆ ಭಗವಂತನ ಕೂಡ ಎಂಪ್ಲಾಯಿ. ಆದ್ರೆ ಏನ್ ಮಾಡೋದು, ನಮ್ಮ ಕಂಪನಿಯಲ್ಲಿ ಬೇರೆ ಎಂಪ್ಲಾಯಿಗಳಿಗೆಲ್ಲ ಸ್ಯಾಲ್ರಿ ಕೊಡಬೇಕು, ಭಗವಂತನಿಗೆ ಸ್ಯಾಲ್ರಿ ಇಲ್ಲ. ನಮಸ್ಕಾರ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಭಗವಂತ ನಮಗೋಸ್ಕರ ಕೆಲಸ ಮಾಡ್ತಾರೆ, ನಮ್ಗೆ ಆನಂದ ತಂದುಕೊಳ್ಳಿಕ್ಕೆ. ನಮ್ಗೇನೇನು ಸಣ್ಣ ಪುಟ್ಟ ಆಶೆಗಳನ್ನು ಪೂರೈಕೆ ಮಾಡಲಿಕ್ಕೆ ಭಗವಂತ ಒಂದು ಇನ್ಸ್ಟ್ರೂಮೆಂಟ್, ಸಹಾಯ. ಇದು ಹೇಗಂದ್ರೆ, ಒಂದು ಸಲ ವೈಕುಂಠದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರಿಗೆ ಚರ್ಚೆ ಆಗ್ತದೆ. ಯಾರಿಗೆ ಹೆಚ್ಚು ಭಕ್ತರು ಅಂತ. ಲಕ್ಷ್ಮಿಗೆ ಹೆಚ್ಚು ಭಕ್ತರು, ನಾರಾಯಣನಿಗೆ ಹೆಚ್ಚು ಭಕ್ತರು ಅಂತ. ಲಕ್ಷ್ಮಿ ನಗ್ತಾಳೆ, ಎಲ್ಲಿದ್ದಾರೆ ನಿಮ್ ಭಕ್ತರು? ಎಲ್ಲ ನನ್ನ ಭಕ್ತರು ಅಂತ. ಆಯ್ತಾ? ಇಲ್ಲೆಲ್ಲ ನಾರಾಯಣ ಅಂತಾನೆ. ಎಷ್ಟೊಂದು ಜನ ಭಕ್ತರಿದ್ದಾರೆ ಗೊತ್ತಾ ನಮ್ಗೆ? ಎಷ್ಟು ಜನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ, ಎಷ್ಟು ಜನ ಪೂಜೆ ಮಾಡ್ತಾರೆ ಗೊತ್ತಾ ನನಗೆ? ಆವಾಗ ಲಕ್ಷ್ಮಿ ಮತ್ತು ನಾರಾಯಣ ಒಂದು ಬೆಟ್ ಕಟ್ತಾರೆ, ನೋಡೋಣ ಏನಾಗುತ್ತೆ ನೋಡೋಣ ಅಂತ. ಅದಕ್ಕೋಸ್ಕರ ಅಲ್ಲಿ ಒಬ್ಬ ರಾಜನ ಮನೆ, ಆ ರಾಜನ ಮನೆಗೆ
ಮೊದಲು ನಾರಾಯಣ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಆ ರಾಜನಿಗೆ ಚೆನ್ನಾಗಿ ವೇದ ಮಂತ್ರಗಳನ್ನು ಹೇಳ್ತಾನೆ. ವೇದ ಮಂತ್ರ ಹೇಳ್ಕೊಳ್ಳೆ ರಾಜನಿಗೆ ಬಹಳ ಖುಷಿ ಆಗ್ಬಿಡ್ತದೆ. ಬಹಳ ಚೆನ್ನಾಗಿ ಹೇಳ್ತಿದ್ರ, ಓಕೆ ನಿಮ್ಗೇನು ಬೇಕು ಅಂತ. ನನಗೊಂದು ಇರ್ಲಿಕ್ಕೆ ಒಂದು ಜಾಗ ಬೇಕು. ಓಹೋ, ನಮ್ಮ ಪಕ್ಕದ ಅರಮನೆ ಒಂದು ಖಾಲಿ ಇದೆ, ಪಕ್ಕದ ಒಂದು ದೊಡ್ಡ ಮನೆ ಇದೆ, ಅದು ಖಾಲಿ ಇದೆ, ಅದನ್ನ ಬಂದು ಕೂತ್ಕೊಳ್ಳಿ, ನಿಮ್ಗೆ ತಗೊಳ್ಬೇಡಿ. ನಿಮ್ಗೆ ಇನ್ನೇನು ಬೇಕು, ಊಟಕ್ಕೆಲ್ಲ ವ್ಯವಸ್ಥೆ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡಿ ಕೊಡಿ. ಆಯ್ತು, ಸ್ವಲ್ಪ ದಿವಸ ಆಯ್ತು. ಈಗ ಲಕ್ಷ್ಮಿ ಬರ್ತಾ ಇದ್ದಾರೆ. ಲಕ್ಷ್ಮಿ ಬರೋ ಸ್ಟೈಲು ಆಯ್ತಾ, ಆ ಬಂಗಾರದ ರಥ, ಜಗ್ 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 ರಥ, ಕುರ್ತಿಗೆಲ್ಲ ಒಡವೆಗಳು, ಕೈಯಲ್ಲೆಲ್ಲ ಒಡವೆ, ಆಯ್ತಾ, ರೇಷ್ಮೆ ಸೀರೆ. ಅದನ್ನು ದೂರದಿಂದ ನೋಡ್ತಾ ಇದ್ರೆ ಮಿಂಚು ಬಂದಾಗ ಕಾಣ್ತಾ ಇದೆ. ಅದನ್ನು ನೋಡ್ತಾ ಇದ್ದಾಗೆ ಮಹಾರಾಜ ಆಸ್ಥಾನದಲ್ಲಿದ್ದರೂ ಹೊರಗೋಗಿ ನಿಂತ್ಬಿಟ್ರು. ಆ ಮಹಾರಾಜನಿಗೆ ಕೂಡ ನಮಸ್ಕಾರ ಸ್ವೀಕಾರ ಮಾಡಿ ಅಷ್ಟೊಂದು ಜನ ಬಂದಿರಲಿಲ್ಲ, ಎಲ್ಲ ಜನ ನಿಂತ್ಬಿಟ್ಟಿದ್ದಾರೆ. ಆಯ್ತಾ, ಹೋಗಿ ನಿಂತರು. ಲಕ್ಷ್ಮಿ ಒಳಗ್ ಬಂದು ಜೈ ಜೈ ಗಿಲ್ ಅಂತ ಕೆಲ್ಲೆ ಗೆಜ್ಜೆ ಶಬ್ದ ಮಾಡ್ತಾ ಮಾಡ್ತಾ ಒಳಗ್ ಬರ್ತಾ ಇದ್ದಾಗೆ ಎಲ್ಲರೂ ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ನಿಮ್ಗೆ ಏನ್ ಬೇಕು? ಆ ಬ್ರಾಹ್ಮಣಿ ಬಾಬಾ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಇವರು. ಅವ್ರು ಎದುರು ನೀರು ಏನೇನ್ ಬೇಕು ಎಲ್ಲ ಇಟ್ಬಿಟ್ರು, ಏನ್ ಬೇಕಾದ್ರೆ ತಗೊಳ್ಳಿ ಅಂತ. ಲಕ್ಷ್ಮಿ ಬಾಬಾ ಸ್ಟೀಲ್ ಲೋಟ ಮುಟ್ತಾಳೆ, ಸಡನ್ಲಿ ಬಂಗಾರ ಆಗ್ಬಿಡ್ತದೆ. ಆಯ್ತಾ, ಇದು ಹಣ್ಣು ಮುಟ್ತಾಳೆ, ಅದು ಬಂಗಾರ ಆಗ್ತದೆ. ಎಲ್ರು ಕಣ್ಬಿಟ್ಟು ನೋಡ್ತಾ ಇದಾರೆ, ಏನಪ್ಪ ಇದು ಅಂತ. ಅವ್ರು ಏನ್ ಮಾಡ್ತಾರೆ ಏನಂತ ಕೇಳಿಲ್ಲ. ಮಹಾರಾಜ ಉದ್ದಂಡು ನಮಸ್ಕಾರ ಮಾಡಿಬಿಟ್ರು. ಆ ಬ್ರಾಹ್ಮಣಿಗೆ ನಮಸ್ಕಾರ ಮಾಡಿಲ್ಲ, ಈ ಲಕ್ಷ್ಮಿಗೆ ನಮಸ್ಕಾರ ಮಾಡಿಬಿಟ್ರು. ನೀವು ನಮ್ಮಲ್ಲೇ ಇರ್ಬೇಕು ಅಂತ, ಇಲ್ಲೇ ಇದೇ ಅರಮನೆಯಲ್ಲಿ ಇಲ್ಲೇ ಇರ್ಬೇಕು ಅಂತ. ಆಯ್ತಾ, ಆಗ ಲಕ್ಷ್ಮಿ ಹೇಳಿದ್ರು, ಇರ್ತೇನೆ, ನನಗೊಂದು ಸ್ವಲ್ಪ ಜಾಗ ಮಾಡ್ಕೊಳ್ಳಿ, ಇಲ್ಲಿ ಬೇರೆ ಕಡೆ ಇಳಿಸಿ, ನಿಮ್ಮ ಅರಮನೆ ಬೇಡ, ನೀವು ಗಂಡ ಹೆಂಡತಿ ಇರು, ಸುಖವಾಗಿರಿ, ನಾನು ಸ್ವಲ್ಪ ಹೊರಗಡೆ ಇರ್ತೀವಿ ಬೇರೆ ಕಡೆ. ಅಯ್ಯೋ, ಪಕ್ಕದ ಮನೆಯಲ್ಲಿ ಒಂದು ಅರಮನೆ ಇದೆ, ಅದೇ ಖಾಲಿ ಇದೆ, ಮೊನ್ನೆ ತಾನೇ ಬ್ರಾಹ್ಮಣನಿಗೆ ಕೊಟ್ಟದ್ದು ಅದು. ಅಲ್ಲೆಲ್ಲ ಅಲ್ಲಿ ಯಾರೋ ಇದ್ದಾಗಿದೆ, ಸುಮ್ಮನೆ ಒಂದು ತಿಂಗಳಿಗೆ ಕೊಟ್ಟಿದ್ದೆ ಅವ್ರನ್ನ. ಅವ್ರು ಒದ್ದು ಹೊರಗೆ ಹಾಕ್ಬಿಟ್ಟು ಮೊದಲು ಸೀದಾ ಲಕ್ಷ್ಮಿಗೆ ಜಾಗ ಅಲ್ಲಿ. ನಮಗೆ ನಾರಾಯಣನಿಗೋಸ್ಕರ ಪ್ರಯತ್ನ ಅಲ್ಲ, ಲಕ್ಷ್ಮಿಗೋಸ್ಕರ ನಾರಾಯಣ. ಆಕ್ಚುಲಿ ನಾರಾಯಣನಿಗೋಸ್ಕರ ಲಕ್ಷ್ಮಿ ಆದ್ರೆ ಅದು ಬೇರೆ, ಲಕ್ಷ್ಮಿಗೋಸ್ಕರ ನಾರಾಯಣ. ಇದು ನಮ್ಮ ಶರಣಾಗತಿಯ ದಾರಿ. ಭಗವಂತ ನಮಗೆ ಒಂದು ಸಾಧನ, ಇನ್ಸ್ಟ್ರೂಮೆಂಟ್. ಆದರೆ ಯಾವಾಗ ಭಗವಂತನೇ ಬೇಕು ಅನ್ನೋ ಭಾವನೆ ಬರ್ತದೆ, ಯಾಕಂದ್ರೆ ಭಗವಂತನೇ ಆನಂದ ಸ್ವರೂಪ, ಆ ಆನಂದ ಸ್ವರೂಪ ನಮ್ಮಲ್ಲಿ ಇದ್ದಾನೆ, ನನ್ನೊಳಗಿದ್ದಾನೆ ಅನ್ನುವ ಭಾವನೆ ಬರ್ತದೆ, ಆವಾಗ ಸಾಧನೆಯ ಮಾರ್ಗ ತೆರೆದುಕೊಳ್ತದೆ. ಅದು ಹೇಗೆ ಬರ್ತದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಗ್ರೇಸ್ ಅನ್ನೋದು, ಅದಕ್ಕೆ ಅದು ಯಾರಿಗೆ ಆ ಭಾವನೆ ಬರ್ತದೆ ನನಗೆ ಗೊತ್ತಿಲ್ಲ. ಓಕೆ, ಅದಕ್ಕೆ ಯಾವುದು ಏನದು ಲಾಜಿಕಲಿ ಯಾವುದು ಹೇಳಕ್ಕಾಗೋದಿಲ್ಲ, ಅದು ಯಾವಾಗ ಆ ಭಾವನೆ ಬರ್ತಂತ. ಅದಕ್ಕೆ ಅದು ಭಗವಂತನ ಕೃಪೆ ಅಂತಲ್ಲ. ಆ ಕೃಪೆ ಬಾರದಿದ್ರೆ ನಿಮ್ಗೆ ಆ ಭಾವನೆ ಬರೋದಿಲ್ಲ. ಭಗವಂತನೇ ನಮಗೆ ಬೇಕು ಅಂತ ಬರೋದಿಲ್ಲ. ಲಕ್ಷ್ಮಿ ಬೇಕು, ಅದಕ್ಕೊಂದು ಭಗವಂತ ಸಾಧನ ಆಗ್ತಾರೆ. ಆದ್ರೆ ಲಕ್ಷ್ಮಿ ಅಲ್ಲ, ಭಗವಂತನೇ ಬೇಕು ಅನ್ನೋ ದೃಢ ನಿಶ್ಚಯ ಬರಬೇಕಲ್ಲ. ಅದು ಬರಬೇಕಾದ್ರೆ ತಲೆ ಒಳಗೆ ಬೆಳಕು ಹೋಗ್ಬೇಕು. ಅದು ಎಲ್ಲಿಂದ ಬೆಳಕು ಬರೋದೋ ಗೊತ್ತಿಲ್ಲ. ಆ ಬೆಳಕನ್ನು ಭಗವಂತನೇ ಕೊಡ್ಬೇಕು, ಅದು ಭಗವಂತನೇ ಕೃಪೆ ಮಾಡಬೇಕು. ಭಗವಂತನ ಕೃಪೆ ಇಲ್ಲದೆ ನಮ್ಮಲ್ಲಿ ಆ ಸಾಧನೆ ಶುರುವಾಗುವುದಿಲ್ಲ. ಆತ್ಮಜ್ಞಾನದ ಸಾಧನೆ, ಭಗವಂತನ ಸಾಕ್ಷಾತ್ಕಾರದ ಸಾಧನೆ ಶುರುವಾಗುವುದಿಲ್ಲ. ಆ ಸಾಧನೆ ಬೇರೆ ಬೇರೆ ರೀತಿಯ ಸಾಧನೆಗಳು. ಆದರೆ ಯಾವುದೇ ಸಾಧನೆಗೆ ಗುರುವಿನ ಮಾರ್ಗದರ್ಶನ ಅಗತ್ಯ ಇದೆ. ಗುರುವಿನ ಮಾರ್ಗದರ್ಶನ ಇಲ್ಲದಿದ್ರೆ ನಾನು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡು ಭಾವನೆ ಜೀವನ ಮಾಡ್ತಾರೆ. ದಿನಕ್ಕೆ 24 ಗಂಟೆ ಕತ್ತೆ ಕೆಲಸದಾಗ ಮಾಡಿದೆ ಕೆಲಸ ಮಾಡ್ತಾರೆ. ಮತ್ತು ನಾನು ಕರ್ಮಯೋಗಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಅವ್ರಿಗೆ ಇಲ್ಲದ ರೋಗಗಳಿಲ್ಲ, ಅವ್ರಿಗೆ ಮಾತಾಡಲಿಕ್ಕೆ ಜನ ಹೆದರಿ ನಡುತ್ತಾರೆ. ನಾನು ಕರ್ಮಯೋಗಿ ಅನ್ನೋ ಭಾವನೆ ಜೀವನ ಮಾಡ್ತಾರೆ. ಕರ್ಮಯೋಗಿ ಅಂದ್ರೆ ಆ ಮನಸ್ಸಿನಲ್ಲಿ ಒಂದು ಶಾಂತತೆ ಇರಬೇಕು, ಆ ಮನಸ್ಸಿನಲ್ಲಿ ಪ್ರಶಾಂತ ಭಾವನೆ ಇರಬೇಕು. ಕರ್ಮಯೋಗಿ ಅಂದ್ರೆ ನಾನು ಭಗವಂತನ ಸೇವೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ, ಭಗವಂತನ ಸೇವೆಯಾಗಿ ಕೆಲಸ ಮಾಡ್ತೇನೆ ಅನ್ನೋ ಭಾವನೆ ಇರಬೇಕು. ಆದ್ರೆ ನಮಗೆ ತಿಳಿದದ್ದೇ ಕರ್ಮಯೋಗ. ನಾನು ಸರಿಯಾಗಿ ತುಂಬ ಕೆಲಸ ಮಾಡಿಬಿಟ್ರೆ ಬೇರೆಯವರಿಗೂ ಸರಿಯಾಗಿ ಕೆಲಸ ಮಾಡಿದ್ರೆ ಅದೇ ಕರ್ಮಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಆ ಕರ್ಮಯೋಗ ಅಂತ ಏನು ಅರ್ಥ ಆಗಬೇಕಾದ್ರೆ ಒಂದು ಗುರುವಿನ ಮಾರ್ಗದರ್ಶನ ಬೇಕು.
ನನಗೆ ಭಕ್ತಿ ಇದೆ ಅಂತೇಳಿ ನಾವು ತಿಳ್ಕೊಳ್ತೇವೆ. ನಾನು ಮಾಡಿದ್ದೆಲ್ಲ ಭಕ್ತಿ ಅಂತ ತಿಳ್ಕೊಳ್ತೇವೆ. ನನ್ನ ಕಲ್ಪನೆಯೆಲ್ಲ ಭಗವಂತ ಅಂತ ತಿಳ್ಕೊಳ್ತೇವೆ. ಕಲ್ಪನೆಯ ಭಗವಂತನಿಂದ ನಿಜವಾದ ಭಗವಂತನ ಕಡೆಗೆ ಹೋಗಬೇಕಾದ್ರೆ ಒಂದು ಮಾರ್ಗದರ್ಶನ ಬೇಕು, ಅದುವೇ ಗುರು. ಆ ಶಾಸ್ತ್ರ ಓದಿದ್ದೇನೆ ನಾನು, ಈ ಶಾಸ್ತ್ರ ಓದಿದ್ದೇನೆ, ಆ ಪುಸ್ತಕ ಓದಿದ್ದೇನೆ ಅಂತ ತಿಳ್ಕೊಳ್ತೇವೆ. ನನಗೆ ಎಲ್ಲ ಜ್ಞಾನ ಇದೆ ಅಂತ. ನಮಗೆ ಎಷ್ಟು ಅಜ್ಞಾನ ಇದೆ ಅಂತ ತಿಳ್ಕೋಬೇಕಾದ್ರೆ ಗುರು ಬೇಕು. ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ನಾನು ಆ ಆಸನ ಮಾಡಿದೆ, ಈ ಆಸನ ಮಾಡಿದೆ, ಈ ಪ್ರಾಣಾಯಾಮ ಮಾಡಿದೆ, ನನ್ನ ಮನಸ್ಸು ಶಾಂತ ಆಯಿತು ಅಂತ. ಮನಸ್ಸು ಶಾಂತ ಆಯಿತು, ಆದರೆ ಭಗವಂತನ ಅನುಭವ ಆಯಿತು. ಯಾಕಂದ್ರೆ ಇದು ಮನಸ್ಸು ಶಾಂತ ಆಗೋದು ಕೂಡ ಒಂಥರ ಪ್ಲೆಸೆಬೋ, ಒಂಥರ ಇದು ಏನು ಟೆಂಪರರಿ ಎಫೆಕ್ಟ್. ಅದು ಏನ್ ಮಾಡ್ತದೆ, ಅದು ನಮ್ಮ ಭಗವಂತನ ಸಾಧನೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಆಗ್ತದೆ. ಇದಕ್ಕೇನು ಹೇಳ್ತಾರೆ, ಇದು ನಮ್ಮ ಮನಸ್ಸು ರಜೋಗುಣದಿಂದ ತಮೋಗುಣದಿಂದ ಹೊರಗೆ ಬಂದು ಸತ್ವಗುಣದಲ್ಲಿ ಲೀನ ಆಗ್ತದೆ. ಸತ್ವಗುಣ ಅಂದ್ರೆ ನಾವು ಶಾಸ್ತ್ರ ಓದೋದಾಗ್ಲಿ, ಭಜನೆ ಮಾಡೋದ್ರಲ್ಲಿ ಆನಂದ ಅನುಭವಿಸ್ತೇವೆ. ಇದು ಸತ್ವಗುಣದ ಆನಂದ, ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಆಯ್ತಾ? ಇದೇ ನಮ್ಮ ಕೊನೆ ಅಂತ ತಿಳ್ಕೊಳ್ತೇವೆ. ಇಲ್ಲ, ಅದಕ್ಕಿಂತ ಮುಂದೆ ಇದೆ ಅಂತ ತೋರಿಸ್ಬೇಕಾದ್ರೆ ಅದಕ್ಕೊಬ್ರು ಗುರು ಬೇಕು. ಆ ಗುರುವಿನ ಮಾರ್ಗದರ್ಶನ ಇಲ್ದಿದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಮೊದಲು ನಮಗೆ ಬುದ್ಧಿ ಬರಬೇಕು. ಅಪ್ಪ, ನಾನು ಎಲ್ಲಾ ಪ್ರಯತ್ನ ಮಾಡಿದೆ, ಆದ್ರೆ ಆನಂದ ಅನ್ನೋದು ಸಿಕ್ಕಿಲ್ಲ. ಆ ಆನಂದ ಅನ್ನೋ ಭಗವಂತನ ಆನಂದ ಸ್ವರೂಪ, ಭಗವಂತನ ಜ್ಞಾನ ಬರಬೇಕು ಅನ್ನೋ ಭಾವನೆ ಬರಬೇಕು. ಅದಕ್ಕೆ ಭಗವಂತನ ಕೃಪೆ ಬೇಕು. ಈ ನನಗೆ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕಾದ್ರೆ ನಾವು ತಿಳಿದದ್ದೆಲ್ಲ ಭಗವಂತನ ಮಾರ್ಗ ಅಂತ ತಿಳ್ಕೊಂಡಿರ್ತೇವೆ. ಆ ಮಾರ್ಗದಿಂದ ಸರಿಯಾದ ಭಗವಂತನ ಮಾರ್ಗ ತೋರಿಸಬೇಕಾದ್ರೆ ಸರಿಯಾದ ಗುರು ಬೇಕು. ಅದಕ್ಕೆ ಭಗವಂತನ ಕೃಪೆ ಬೇಕು, ಇಲ್ಲದ್ರೆ ಆಗೋದಿಲ್ಲ. ಯಾಕಂದ್ರೆ ಗುರುಗಳು ಅಂತ ಹೇಳ್ಕೊಂಡು ತಿರುಗಾಡೋರು ಹಲವಾರು ಜನ. ಗುರು ಅನ್ನೋ ಈಗಿನ ಕಾಲದಲ್ಲಿ ವ್ಯಾಪಾರ ಜಾಸ್ತಿ. ಆಯ್ತಾ? ಆ ಗುರುಗಳಿಂದ ನಿಜವಾದ ಗುರುವಿನ ಕಡೆಗೆ ನಾವು ಹೋಗ್ಬೇಕಾದ್ರೆ ಅದಕ್ಕೆ ಕೂಡ ಭಗವಂತ ದಾರಿ ತೋರಿಸ್ಬೇಕು. ನಿಜವಾದ ಗುರು ಯಾರು? ಯಾರು ಆ ಭಗವಂತನ ಅನುಭವವನ್ನು ಸ್ಪಷ್ಟವಾಗಿ ಪಡ್ಕೊಂಡಿದ್ದಾನೋ, ಆ ಸ್ಪಷ್ಟವಾಗಿ ಪಡ್ಕೊಂಡವರು ನಿಮಗೂ ಸ್ಪಷ್ಟವಾಗಿ ಹೇಳಿ ನಿಮ್ಮಲ್ಲೂ ಆ ಮಾರ್ಗ ತೋರಿಸ್ಲಿಕ್ಕೆ ಸಾಧ್ಯ ಇದು, ಅವನೇ ಮಾತ್ರ ನಿಜವಾದ ಗುರು. ಅದಕ್ಕೆ ಸದ್ಗುರು ಅಂತ ಹೇಳೋದು. ಆ ಸದ್ಗುರು ಸಿಕ್ಕಾದ್ರೆ ಪುನಃ ಭಗವಂತನ ಬೆಳಕು ಬೇಕು, ಭಗವಂತನ ಕೃಪೆ ಬೇಕು, ಇಲ್ಲದ್ರೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಬುದ್ಧಿಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಬುದ್ಧಿಯಿಂದ ಎಷ್ಟು ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಸಿಗಲ್ಲ. ಯಾಕಂದ್ರೆ ನಮ್ಮ ಬುದ್ಧಿಯಲ್ಲಿ ಇನ್ನೂ ಅಹಂಕಾರ ಇದೆ, ನಮ್ಮಲ್ಲಿ ಕಲ್ಪನೆಗಳಿದ್ದಾವೆ. ಆ ಕಲ್ಪನೆಗಳಿಂದ ದಾಟಿಯದ ಆ ಗುರುವಿನ ಮಾರ್ಗದರ್ಶನ ಸಿಗಬೇಕಾದ್ರೆ ಅದಕ್ಕೆ ಪುನಃ ಭಗವಂತನ ಕೃಪೆ ಬೇಕು. ಸೊ ಕೃಪೆಯೇ ಜೀವನ. ಕೃಪೆಯಿಂದ ಮುಂದೆ ಹೋಗ್ಬೇಕು. ನಾನಾಗಿ ಪ್ರಯತ್ನ ಮಾಡ್ತೇನೆ, ನಾನಾಗಿ ಸಾಧನೆ ಮಾಡಬಹುದು, ಆದರೆ ಆ ಭಗವಂತನ ಕೃಪೆ ಇಲ್ಲದೆ ನಮ್ಗೆ ಈ ಮಾರ್ಗ ತೆರೆದುಕೊಳ್ಳೋದಿಲ್ಲ. ನಾನು ಭಗವಂತನ ಪಡಿಬೇಕು ಅನ್ನೋ ಭಾವನೆ ಬರಬೇಕು, ಅದಕ್ಕೆ ಮಾರ್ಗ ಇದೆ ಅನ್ನೋ ಭಾವನೆ ಬರಬೇಕು, ಅದಕ್ಕೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು, ಇದಕ್ಕೂ ಕೃಪೆ ಬೇಕು. ಅದಕ್ಕೆ ಗುರುವಿನ ಮಾರ್ಗದರ್ಶನ ಸಿಕ್ತು ಅಂತ ಹೇಳೋಣ, ಸದ್ಗುರು ಸಿಕ್ಕಿದ್ರು ಅಂತ ಹೇಳೋಣ. ಶರಣಾಗತಿ ಆಗ್ಬೇಕು. ಆ ಸದ್ಗುರುವಿನಲ್ಲಿ ನಾನು ಶರಣಾಗಬೇಕು, ಆ ಭಾವನೆ ಬರಬೇಕು. ಅದು ಎಲ್ಲಿಂದ ಬರ್ತದೆ? ಇದು 3 ಹಂತಗಳು ದಾಟಿದ್ರೆ ಮುಂದೆ ಬರ್ತದೆ. ನೆಕ್ಸ್ಟ್ ಆ ಸದ್ಗುರುವಿನ ಶರಣಾಗಬೇಕು ಅನ್ನೋ ಭಾವನೆ ಬರಬೇಕು. ಆ ಭಾವನೆ ಬರೋದು ಕಷ್ಟ. ಯಾಕಂದ್ರೆ ನಮ್ಮಲ್ಲಿ ನಾನು ಅನ್ನೋ ಅಹಂಕಾರ ಕುತ್ಕೊಂಡಿರ್ತದೆ, ಹೋಗುವುದಿಲ್ಲ. ಆ ಸದ್ಗುರು ಭಗವಂತ ಮತ್ತು ಕೃಪೆ ಬೇರೆ ಅಲ್ಲ. ಸದ್ಗುರುವಿನ ದರ್ಶನ ಆದರೆ ಭಗವಂತನೇ ದರ್ಶನವೇ ಆಗ್ತಾ ಇದೆ ಅನ್ನುವ ಜ್ಞಾನ ಬರಬೇಕಾದ್ರೆ ಅದೇ ಭಗವಂತನ ಕೃಪೆ ಬೇಕು, ಇಲ್ಲದಿದ್ರೆ ಆಗೋದಿಲ್ಲ ಅದು. ಇದು ಹಾಗಾಗ್ಬಿಟ್ಟು ಶರಣಾಗತಿಯ ಮಾರ್ಗಕ್ಕೆ ಹಂತ ಹಂತಗಳಲ್ಲಿ ಭಗವಂತನ ಕೃಪೆ ಬೇಕು. ಯಾಕಂದ್ರೆ ನನ್ನ ಕೈಯಿಂದ ಆಗೋದಿಲ್ಲ, ಇದು ನನಗೆ ಬುದ್ಧಿಗೆ ಮೀರಿದ ಶಕ್ತಿ. ಅದು ನನಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಕೃಪೆ. ಆ ಕೃಪೆ ಇದ್ದಾಗ ಮುಂದೆ ಹೋಗ್ತೇವೆ. ಗುರು ಅವರು ಗೋವಿಂದ ಕಡೆ ಸಾಮನೆ ಕಿತ್ಕೋ ಜುಕಾಯ ಶಿರ್ ಅಂತ ಹೇಳಿದ್ರು ಕಬೀರ್ ದಾಸನ್. ಗುರು ಮತ್ತು ಗೋವಿಂದನಿಗೆ ನಿಂತಾಗ ಯಾರಿಗೆ ನಾವು ನಮಸ್ಕಾರ ಮಾಡಲಿ ಅಂತ. ಗುರುವಿಗೆ ನಮಸ್ಕಾರ ಮಾಡಬೇಕು, ಯಾಕಂದ್ರೆ ಗುರುವೇ ನನಗೆ ಗೋವಿಂದನ ದರ್ಶನ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರು. ಅಂದ್ರೆ ಭಗವಂತನ ದರ್ಶನ ಆಗ್ಬೇಕಾದ್ರೆ ನಮಗೆ ಗುರು, ಆ ಸದ್ಗುರುವಿನ ಮಾರ್ಗದರ್ಶನ ಆಗಬೇಕು. ಅದು ಮುಂದಿನ ಹಂತ. ಅದಕ್ಕೆ ಸದ್ಗುರುವಿಗೆ ಶರಣಾಗತಿ ಆಗಬೇಕು. ಈ ಶರಣಾಗತಿ ಅಂದ್ರೆ ಏನು? ಆ ಗುರುವಿನ ಮುಂದಿದ್ದಾಗ ನಾನು ಖಾಲಿ ಆಗಬೇಕು. ನಾನು ತುಂಬಿಕೊಂಡು ಹೋಗಿದ್ರೆ, ನನಗೆ ಗೊತ್ತಿದೆ ಅನ್ನುವ ಭಾವನೆಯಿಂದ ಹೋದ್ರೆ
ಅಲ್ಲಿ ಒಳಗೆ ಏನೂ ಹೋಗುವುದಿಲ್ಲ. ಅದಕ್ಕೆ ಝೆನ್ ಮಾಸ್ಟರ್ ಕಥೆ ಹೇಳ್ತಾರೆ. ಒಬ್ಬ ಪ್ರೊಫೆಸರ್ ಝೆನ್ ಮಾಸ್ಟರ್ ಹತ್ರ ಹೋಗ್ತಾನೆ. ಝೆನ್ ಮಾಸ್ಟರ್ ವಿಶೇಷ ಅಂದ್ರೆ ಅವರೆಲ್ಲ ಏನ್ ಮಾಡೋದು ಪ್ರಾಕ್ಟಿಕಲ್. ಅವ್ರು ಬಹಳ ಕತೆ ಹೇಳಲ್ಲ, ಏನ್ ಮಾಡೋದು ಪ್ರಾಕ್ಟಿಕಲ್ ಆಗಿ. ನನಗೆ ಜ್ಞಾನ ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೇನೆ ಅಂತ. ಆಯ್ತಪ್ಪ, ಸ್ವಲ್ಪ ಟೀ ಕುಡಿ ಅಂತ ಅವ್ರು ಝೆನ್ನಲ್ಲಿ ಟೀ ಸೇರೆ ಬಂದಿತ್ತು ಮಾಡ್ತಾರೆ. ಟೀ ಕೊಡೋದು, ಒಂದು ಕಪ್ಪಲ್ಲಿ ಟೀ ಹಾಕಿ ಮಾಡ್ತಾರೆ. ಟೀ ತುಂಬಿ ತುಳುಕ್ತಾ ಇದೆ. ಅಯ್ಯೋ, ಟೀ ತುಂಬಿ ತುಳುಕ್ತಾ ಇದೆ ಅಲ್ಲ ಅಂತ ಮಾಸ್ಟರ್ ಹೇಳ್ತಾರೆ. ಝೆನ್ ಮಾಸ್ಟರ್ ಹೇಳ್ತಾರೆ, ಅಪ್ಪ ನೀನು ಕೂಡ ಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದೆ, ನಿನ್ನ ಒಳಗೆ ಇನ್ನೇನು ಹಾಕಲಿ ನಾನು. ಮೊದಲು ನಾವು ಖಾಲಿ ಆಗಬೇಕು, ಗುರುವಿನ ಮುಂದೆ ನಾನು ಖಾಲಿ ಆಗಬೇಕು. ಆಯ್ತಾ? ಅದಕ್ಕೆ ಶರಣಾಗತಿ ಅನ್ನೋದು. ಈ ಖಾಲಿ ಆಗೋದ್ರಿಂದ ಅರ್ಥ ಏನು? ಖಾಲಿ ಆಗೋದ್ರಿಂದ ಅರ್ಥ, ಈ ಆತ್ಮ ಅಥವಾ ಭಗವಂತ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ನೀಡಿದ ಶಕ್ತಿ. ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವಮಾನ ಇಡೀ ನಾನು ಪ್ರಯತ್ನ ಮಾಡಿ ಆಯಿತು, ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಹಿಡಿಯುವುದೆಲ್ಲ ಪ್ರಯತ್ನ ಮಾಡಿ ಆಯಿತು. ಅದರಿಂದ ನಮ್ಗೆ ಪೂರ್ತಿ ಆನಂದ ಬಂದಿಲ್ಲ. ಈಗ ಮನಸ್ಸು ಬುದ್ಧಿ ಆನಂದಗಳಿಗೆ, ಮನಸ್ಸು ಬುದ್ಧಿ ಬುದ್ಧಿ ಮತ್ತು ದೇಹಕ್ಕೆ ಮೀರಿದ ಶಕ್ತಿಯನ್ನು ಕಡಿಬೇಕಾದ್ರೆ ಆ ಶಕ್ತಿಯನ್ನು ಪಡೆದ, ಆ ಶಕ್ತಿ ಅನುಭವ ಪಡೆದರು ಒಬ್ಬರಿದ್ದಾರೆ, ಅವ್ರಿಂದ ಮಾರ್ಗದರ್ಶನ ಪಡಿಬೇಕು. ನಾನು ಇಷ್ಟವರೆಗೆ ಕಲ್ತದ್ದೆಲ್ಲ ಏನೂ ಇಲ್ಲ ಅನ್ನುವ, ಅದನ್ನು ಕಲಿಬೇಕು ಅನ್ನುವ ದಾಹ ಬರಬೇಕು, ಕಲಿಬೇಕು ಅನ್ನೋದು ಖಾಲಿ ಆಗಬೇಕು. ಅದಕ್ಕೆ ಗುರುವಿಗೆ ಶರಣಾಗತಿ ಅನ್ನೋದು. ಇದು 4ನೇ ಹಂತ. ಮೊದಲನೆಯದು ಆನಂದ ನನ್ನೊಳಗಿದೆ ಅಂತ ಗೊತ್ತಾಗಬೇಕು, ಕೈಗದ ಮಾರ್ಗ ಬೇಕು, ಗುರು ಸಿಗಬೇಕು. ಗುರು ಸಿಕ್ಕಿದ್ರೆ ನಾನು ತಯಾರಾಗಬೇಕಲ್ಲ, ನಾನು ಶರಣಾಗಬೇಕು. ಇದೆಲ್ಲ ಯಾವುದು ನನ್ನ ಪ್ರಯತ್ನದಿಂದಲ್ಲ, ಇದು ಭಗವಂತನ ಕೃಪೆಯಿಂದಲೇ, ಇಲ್ಲದ್ರೆ ಆಗೋದಿಲ್ಲ. ಇದು ಶರಣಾಗತಿ. ಈಗ ಮೊದಲು ಗುರುವಿಗೆ ಶರಣಾಗಬೇಕು. ನಾವು ಗುರುವಿಗೆ ಶರಣಾಗದಂದ್ರೆ ಏನಪ್ಪಾ? ಗುರುವಿಗೆ ಏನು ಬೇಕು ನಿಮ್ಮ ಹತ್ರ? ಗುರುವಿಗೆ ನಿಮ್ಮ ಹತ್ರ ಏನಾದ್ರು ಬೇಕಾ? ಗುರುವಿಗೆ ನಿಮ್ಮ ಹತ್ರ ಏನಾದ್ರು ಬೇಕಾಗಿದ್ರೆ ಅದು ಗುರು ಅಲ್ಲ. ಆಯ್ತಾ? ಅದು ಇನ್ನೊಂದು ವ್ಯಾಪಾರ. ಗುರುವಿಗೆ ಒಂದೇ ಒಂದು ಗುರಿ, ನಿಮ್ಮ ಅಜ್ಞಾನವನ್ನ ತೆಗೆಯಬೇಕು. ಆ ಗುರಿ ಇದ್ದವರು ಮಾತ್ರವೇ ಗುರು. ಅಜ್ಞಾನ ನಾಶದಿಂದಲೇ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿ ಮತ್ತು ಅದರಿಂದ ಮುಕ್ತಿ. ಆ ಅಜ್ಞಾನವನ್ನು ತೆಗೆಲಿಕ್ಕೆ ಇರುವ ಶಕ್ತಿ ಇರುವವರಿಗೆ ಸದ್ಗುರು. ಅದುವೇ ಗುರುವಿನ ಗುರಿ. ಅಂತ ಗುರು ಸಿಕ್ಕಿದಾಗ ನಾನು ನನ್ನ ಅಹಂಕಾರವನ್ನು ತ್ಯಾಗ ಮಾಡಿ ಅವರಿಗೆ ಶರಣಾಗ್ತೀನೋ, ಅದು ಮೊದಲನೇ ಶರಣಾಗತಿ. ಅದು ಕೊನೆಯ ಶರಣಾಗತಿ ಕೂಡ. ಯಾಕಂದ್ರೆ ನಾನು ಅಹಂಕಾರ ತ್ಯಾಗ ಮಾಡಿಕೊಂಡು ಭಗವಂತನೇ. ನಿಮ್ಮ ಯಾವ ಮಾರ್ಗದಲ್ಲಿ ಹೋಗ್ತೀರಾ ಆ ಮಾರ್ಗಕ್ಕೆ ಅನುಸಾರವಾಗಿ ಬೇರೆ ಬೇರೆ ಮಾರ್ಗಗಳನ್ನು ತೋರಿಸ್ತಾರೆ ಗುರುಗಳು. ಎಲ್ಲರಿಗೂ ಒಂದೇ ಮಾರ್ಗ ಅಲ್ಲ, ಎಲ್ಲರೂ ಒಂದೇ ಹಂತದಲ್ಲಿ ಇಲ್ಲ. ಬೇರೆ ಬೇರೆ ಆ ಗುರುವಿಗೆ ಯಾರು ಯಾವ ಹಂತದಲ್ಲಿದ್ದಾರೆ ಅನ್ನುವ ಜ್ಞಾನ ಇರ್ತದೆ. ಅವರಿಗೆ ಇಲ್ಲಿಂದ ಮುಂದೆ ಹೇಗೆ ತಗೊಳ್ಬೇಕು ಅಂತ ಜ್ಞಾನ ಇರ್ತದೆ. ಅಂಥವರೇ ಸದ್ಗುರು ಆಗಲಿಕ್ಕೆ ಸಾಧ್ಯ. ಕರ್ಮಯೋಗದ ಜ್ಞಾನವನ್ನು ಕೊಡುವವರು ಗುರು. ಕರ್ಮಯೋಗದ ಮೂಲಕ ಮನಸ್ಸನ್ನು ಶುದ್ಧಿ ಮಾಡಬೇಕು ಅಂತ. ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೆ, ಅದು ಯಾತಕ್ಕೋಸ್ಕರ? ದುಡ್ಡಿಗೋಸ್ಕರ, ಬಂಗಾರಕ್ಕೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ. ನಾನು ಭಗವಂತನಿಗೋಸ್ಕರ ಕೆಲಸ ಮಾಡಬೇಕು, ಆ ಭಗವಂತನ ಸೇವೆಯಾಗಿ ಕೆಲಸ ಮಾಡಬೇಕು ಅನ್ನುವ ಭಾವನೆಯನ್ನ, ಅನ್ನುವ ಜ್ಞಾನವನ್ನ ಆ ಗುರು ಕರ್ಮಯೋಗದ ಮೂಲಕ ಅವನಲ್ಲಿ ಮೂಡಿಸ್ತಾರೆ. ಭಗವಂತನ ಸೇವೆ ಮಾಡಬೇಕು ಅಂತ. ಆಗ ಮೊದಲು ನಿಧಾನವಾಗಿ ಸಮರ್ಪಣಾ ಭಾವ ಶುರುವಾಗ್ತದೆ. ಏನದು? ಭಗವಂತ, ನಾನು ಕೆಲಸ ಮಾಡ್ತಾ ಇದ್ದೇನೆ, ಈ ಕೆಲಸ ಮಾಡಿದ ಉದ್ದೇಶ ನನ್ನ ಹೊಟ್ಟೆಪಾಡಿಗೆ ಬೇಕು, ಕೆಲಸ ನನ್ನ ಸಂಸಾರ ನೋಡ್ಕೊಳ್ಳಿಕ್ಕೆ ಬೇಕು. ಆದರೆ ಕೆಲಸ ಮಾಡೋ ಉದ್ದೇಶ ನಿನ್ನ ಪ್ರೀತಿಗೋಸ್ಕರ. ನಾನು ಜೀವನ ಮಾಡಬೇಕಾಗಿದೆ, ನಿನ್ನ ಪ್ರೀತಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೇನೆ. ನನ್ನ ಜೀವ ಇರೋದು ನಿನ್ನ ಪ್ರೀತಿಗೋಸ್ಕರ. ಈ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಮನಸ್ಸು ಶುದ್ಧಿ ಆಗ್ಲಿ, ನಾನು ಮಾಡ್ತಾ ಇರೋದೆಲ್ಲ ನಿನ್ನ ಸೇವೆ ಆಗ್ಲಿ, ನಾನು ನಡೆಯುತ್ತಿರೋ ಜಾಗವೆಲ್ಲ ನಿನಗೆ ಪ್ರದಕ್ಷಿಣೆ ಆಗಲಿ, ನಾನು ಮುಟ್ತಾ ಇರುವೆಲ್ಲ ನಿನಗೆ ಅರ್ಪಣೆ ಆಗಲಿ, ನಾನು ನೋಡ್ತಾ ಇರೋದೆಲ್ಲ ನಿನ್ನ ರೂಪ ಆಗಲಿ, ನಾನು ಕೇಳ್ತಾ ಇರೋದೆಲ್ಲ ನಿನ್ನ ನಾಮಸ್ಮರಣೆ ಆಗಲಿ,
ನನಗೆ ಆಗುದಿಲ್ಲ, ಇಡೀ ದಿವಸ ಭಗವಂತನ ನಾಮಸ್ಮರಣೆ ಕೇಳಿದ ಜಾಗ ಇಲ್ಲ, ನಾನು ಆಫೀಸಲ್ಲಿ ಕೆಲಸ ಮಾಡಬೇಕು, ನಾನು ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಬೇಕು, ನಾನು ಏನೇನು ಕೇಳ್ತಾ ಇದೆಯೋ ಅದೆಲ್ಲ ಭಗವಂತನಿಗೆ ಅರ್ಪಣೆ ಆಗಲಿ, ನಾನು ಏನೇನು ನೋಡ್ತಾ ಇದ್ದೇನೋ ಅದು ಭಗವಂತನ ರೂಪ ಆಗಲಿ, ಏನೇ ಫಲಗಳು ಬರ್ತಾ ಇದೆ ಆ ಕೆಲಸದಲ್ಲಿ ಅದೆಲ್ಲ ಭಗವಂತನ ಪ್ರಸಾದ ಆಗಲಿ ಅನ್ನೋ ಭಾವನೆಯಿಂದ ಕರ್ಮ ಮಾಡಿದಾಗ ಅದು ಕರ್ಮಯೋಗ ಆಗ್ತದೆ. ಆ ಭಾವನೆಯಿಂದ ಕೆಲಸ ಮಾಡಿದಾಗ ಸಮರ್ಪಣಾ ಭಾವ ಬರ್ತದೆ. ಏನ್ ಸಮರ್ಪಣಾ ಭಾವ? ಮುಂಚೆ ಕರ್ಮ ಮಾಡಿ ಕರ್ಮದ ಫಲ ನಾನು ತಿಳ್ಕೊಳ್ತಿದ್ದೆ, ಕರ್ಮದ ಫಲ ನಾನು ಶೇಖರಣೆ ಮಾಡ್ತಾ ಇದ್ದೆ. ಆ ಕರ್ಮದ ಫಲ ಶೇಖರಣೆ ಮಾಡೋದು ಅದು ಭಗವಂತನ ಪ್ರಸಾದ, ಅದು ಭಗವಂತನಿಗೆ ಸೇರಿದ್ದು ಅನ್ನೋ ಭಾವನೆಯಿಂದ ಜೀವನ ಮಾಡಿದಾಗ ಸಮರ್ಪಣಾ ಭಾವ ಬಂತು. ಕೆಲಸ ಮಾಡ್ತಾ ಇದ್ದೇನೆ, ಅದು ನನ್ನ ಸ್ವಾರ್ಥಕ್ಕೋಸ್ಕರ ಅಂತ ಗೊತ್ತಿದೆ, ಜೀವನ ಮಾಡ್ಲಿಕ್ಕೆ ಒಂದು ದಾರಿ ಇಲ್ಲ, ಮಾಡಬೇಕು, ಅದು ಭಗವಂತನಿಗೆ ಮಾಡ್ತಾ 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 ಮನಸ್ಸು ಪರಿಶುದ್ಧ ಆಗಿರ್ತದೆ. ಆ ಪರಿಶುದ್ಧ ಮನಸ್ಸಿನಲ್ಲಿ ನಾನು ಮಾಡುವನೇ ಅಲ್ಲ, ಭಗವಂತನೇ ಈ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆ ಬರ್ತದೆ. ಅಂದ್ರೆ ಅದಕ್ಕೆ ಕರ್ಮ ಮಾಡುವನೇ ನಾನಲ್ಲ, ಮುಂಚೆ ಕರ್ಮ ಮಾಡುವ ನಾನು ಅನ್ನೋ ಭಾವನೆ ಇತ್ತು, ಅದು ಕಿತ್ಕೊಂಡು ಹೋಗ್ಬಿಡ್ತದೆ. ಈ ಭಗವಂತನೇ ಈ ದೇಹದ ಮೂಲಕ ಕರ್ಮ ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನ ಬರ್ತದೆ. ಆ ಜ್ಞಾನ ಬಂದಾಗ ಅದಕ್ಕೆ ನೈಷ್ಕರ್ಮ್ಯ ಅಂದ್ರು. ಆವಾಗ ಮಾಡುವ ಕರ್ಮಗಳೆಲ್ಲ ಭಗವಂತನ ಕರ್ಮಗಳಾಗ್ತವೆ, ಭಗವಂತ ಆ ದೇಹದ ಮನಸ್ಸು ಮೂಲಕ ನಡೆಸುವಂತ ಕ್ರಿಯೆಗಳಾಗ್ತವೆ. ಆ ದೇಹ ಅನ್ನೋದು ಭಗವಂತನ ಒಂದು ವಾಹನ ಆಗ್ತದೆ. ಇದು ಕರ್ಮಯೋಗ. ಈ ಕರ್ಮಯೋಗದಲ್ಲಿ ಕೆಲವು ಸಲ ಏನಾಗುತ್ತೆ, ಅವರಿಗೆ ಬೇರೆ ಸಂಸಾರ ಬಂಧನಗಳು ಇಲ್ದಿದ್ರೆ, ಬೇರೆ ಯಾವ ಜವಾಬ್ದಾರಿಗಳಿಂದ ಜವಾಬ್ದಾರಿ ಇದ್ದವರು ಕರ್ಮಯೋಗದಲ್ಲಿ ನಿರತರಾಗಬೇಕು. ಆ ಕರ್ಮಯೋಗ ಭಾವನೆಯಿಂದ ನಿರತರಾಗಬೇಕು. ಎಲ್ಲವನ್ನೂ ಸಮರ್ಪಣಾ ಭಾವನೆಯಿಂದ ಜೀವನ ಮಾಡಬೇಕು. ಹೆಂಡತಿ, ಮಕ್ಕಳು ಅಥವಾ ಸಂಸಾರ ಎಲ್ಲ ಜವಾಬ್ದಾರಿಗಳು ಇರುವವರೆಗೆ ಕರ್ಮಯೋಗ ಭಾವನೆಯಿಂದ ಜೀವನ ಮಾಡಬೇಕು. ಒಂದು ಸಲ ಆ ಬಂಧನಗಳು ಕಳ್ಚಿ ಹೋಗ್ತವೆ, ಅದು ಭಗವಂತನ ಕೃಪೆಯಿಂದ. ಆವಾಗ ಬೇರೆ ಯಾವ ಕರ್ಮಗಳನ್ನು ನಾನು ಮಾಡೋದಿಲ್ಲ, ಯಾವುದೇ ರೀತಿಯ ಕಾಮ್ಯ ಕರ್ಮಗಳನ್ನು ಮಾಡೋದಿಲ್ಲ, ಹೊಟ್ಟೆ ಪಾಡಿಗೋಸ್ಕರ ನಾನು ಮಾಡೋದಿಲ್ಲ, ನನ್ನ ಇಡೀ ಜೀವನ ಭಗವಂತನಿಗೋಸ್ಕರ ಅರ್ಪಣೆ ಮಾಡ್ತೇನೆ ಅನ್ನೋ ಭಾವನೆ ಜೀವನ ಮಾಡೋದಿಲ್ಲ. ಅದಕ್ಕೆ ಸನ್ಯಾಸ. ಅದಕ್ಕೆ ಡ್ರೆಸ್ ಅಲ್ಲ, ಅದು ಸನ್ಯಾಸ ಅಂದ್ರೆ ಒಂದು ವೇಷ ಅಲ್ಲ, ಸನ್ಯಾಸ ಅಂದ್ರೆ ಒಂದು ಗಡ್ಡ ಅಲ್ಲ, ಸನ್ಯಾಸ ಅಂದ್ರೆ ಒಂದು ವಸ್ತ್ರ ಅಲ್ಲ. ಜೀವನವನ್ನ ಭಗವದರ್ಪಣೆಗೆ ಮಾತ್ರವೇ ಮೀಸಲಿಟ್ಟು ಸನ್ಯಾಸ. ಮೊದಲು ಕರ್ಮಯೋಗ ಮಾಡುವ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಜೀವನ ಮಾಡ್ತಿದ್ವಿ. ಈಗ ಸನ್ಯಾಸ ಅಂದ್ರೆ ಸನ್ಯಾಸ ಭಾವನೆ ಅಷ್ಟೇ. ಅದು ಭಾವನೆಯಲ್ಲಿ ಭಗವಂತನಿಗೋಸ್ಕರವೇ ಕೆಲಸ, ಭಗವಂತನಿಗೆ ಮಾತ್ರ ಕೆಲಸ, ಭಗವಂತನ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಇದು ಸನ್ಯಾಸ. ಆದ್ರೆ ಭಗವಂತನ ಕೆಲಸ ಏನಪ್ಪಾ? ಅದು ಭಗವಂತನ ಕೆಲಸ ಏನು? ಭಗವಂತ ಏನ್ ಮಾಡ್ತಿದ್ದಾನೆ? ಭಗವಂತನಿಗೆ ಇಡೀ ವಿಶ್ವವೇ ಅವನ ಕುಟುಂಬ, ವಸುದೈವ ಕುಟುಂಬಕಂ. ಇಡೀ ವಿಶ್ವವೇ ಭಗವಂತನ ವಸುದೈವನ ಕುಟುಂಬ. ಆ ವಿಶ್ವದ ಜೀವಿಗಳಿಗೆ ಒಂದು ಆತ್ಮದ ಉನ್ನತಿಗೆ ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಆ ಜೀವಿಗಳಲ್ಲಿ ವಸ್ತುಗಳಲ್ಲಿ ಭಗವಂತನ ಕಂಡು ಸೇವೆ ಮಾಡುವುದು ಸನ್ಯಾಸ. ಆ ಇಡೀ ವಿಶ್ವದಲ್ಲಿ ಭಗವಂತನ ಪ್ರತೀಕ ಕಂಡು ಕೆಲಸ ಮಾಡುವುದು ಸನ್ಯಾಸ. ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ. ಮಧ್ಯ ಜ್ಞಾನ ಕರ್ಮ ಸನ್ಯಾಸ ಅಂದ್ರೆ ನಾನು ಮಾಡ್ತಾ ಇರುವನಲ್ಲ, ಭಗವಂತ ನನ್ನಿಂದ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ. ಇದುವೇ ತ್ಯಾಗ. ಈ ತ್ಯಾಗವೇ ಸಮರ್ಪಣ ಭಾವ. ಈ ಸಮರ್ಪಣ ಭಾವವೇ ಶರಣಾಗತಿ. ಆದರೆ ನೀವು ಸನ್ಯಾಸ ತಗೊಂಡಿರ್ಬೋದು ಅಥವಾ ಕರ್ಮಯೋಗ ಮಾಡ್ತಾ ಇರ್ಬೋದು, ಇನ್ನು ನಾನು ಅನ್ನೋದು ಹೋಗಿಲ್ಲ, ಅಲ್ಲಿ ಇನ್ನೂ ಭಗವಂತ ಪೂರ್ಣವಾಗಿ ಮೂಡಿ ಬಂದಿಲ್ಲ. ಅದಕ್ಕೆ ಭಕ್ತಿ ಮುಖ್ಯ, ಪ್ರೇಮ ಮುಖ್ಯ. ಎಲ್ಲಿವರೆಗೆ ಪ್ರೇಮ ಇಲ್ಲವೋ ಅಲ್ಲಿವರೆಗೆ ಶರಣಾಗತಿ ಇಲ್ಲ. ಪ್ರೇಮದಲ್ಲಿ ಪೂರ್ಣ ಶರಣಾಗತಿ ಬಂದ್ಬಿಡ್ತದೆ. ಎಲ್ಲಿ ಪ್ರೇಮ ಇದೆ ಅಲ್ಲಿ ಪ್ರೇಮಿಸುವವನಿಲ್ಲ, ಆ ಭಗವಂತನೇ ಎಲ್ಲ ಭಾವನೆ ಬಂದ್ಬಿಡ್ತದೆ. ಪ್ರೇಮದಲ್ಲಿ ನಾವು ಕರಗಿ ಹೋಗ್ಬಿಡ್ತೇವೆ. ಆ ಭಗವಂತನ ಪ್ರೇಮದಲ್ಲಿ, ಭಗವಂತನ ಪ್ರೀತಿಯಲ್ಲಿ ನಾವು ಕರಗಿ ನಾನೇ ಇಲ್ಲ ಆಗ್ಬಿಡ್ತೇನೆ. ಆ ಪ್ರೇಮ ನಮ್ಮಲ್ಲಿ ಮೂಡಿ ಬರಬೇಕು. ಅದು ಮೂಡುವುದು ನಮ್ಮ ಮನಸ್ಸು ಕರಗಿದಾಗ,
ಆ ಮನಸ್ಸು ಕರಗಬೇಕಾದ್ರೆ ಮನಸ್ಸಿನಲ್ಲಿ ಕರ್ಮದಿಂದ ಶುದ್ಧಿ ಆಗ್ಬೇಕು. ಅದು ಕರ್ಮ ಮಾಡ್ತಾ ಮಾಡ್ತಾ ಮನಸ್ಸು ಶುದ್ಧಿ ಆಗಬೇಕು. ಆ ಶುದ್ಧವಾದ ಮನಸ್ಸಿನಲ್ಲಿ ಪ್ರೇಮ ಭಾವ ಮೂಡಿ ಬರಬೇಕು. ಭಗವಂತನಿಗೋಸ್ಕರ ಆ ಪ್ರೀತಿ ಉಕ್ಕಿ ಹರಿಬೇಕು. ಅದರಲ್ಲಿ ಪ್ರೇಮ ಅಂತ ಹೇಳೋದು. ಆ ಪ್ರೇಮಕ್ಕೆ ಭಕ್ತಿ ಅಂತ ಹೇಳೋದು. ಚೈತನ್ಯ ಮಹಾಪ್ರಭು ಪಶ್ಚಿಮ ಬಂಗಾಳದಲ್ಲಿ ಹರಿನಾಮ ಸಂಕೀರ್ತನೆ ಪ್ರಚಾರ ಮಾಡಿದ್ರು. ಆಗಿನ ಕಾಲ ಬಹಳ ಕೆಟ್ಟ ಕಾಲ. ಭಗವಂತನ ನಾಮಸ್ಮರಣೆ ರಸ್ತೆಯಲ್ಲಿ ಮಾಡಿದ್ರೆ ಹಿಡ್ಕೊಂಡು ಹೊಡೆದಾಕ್ಬಿಡ್ತಿದ್ರು. ಯಾಕಂದ್ರೆ ಆ ವಿದೇಶಗಳ ರಾಜ್ಯಭಾರ. ಚೈತನ್ಯ ಮಹಾಪ್ರಭು ಹರಿನಾಮ ಸಂಕೀರ್ತನೆ ಮಾಡ್ತಾ ರಸ್ತೆಯಲ್ಲಿ ಕುಣಿದಾಡ್ತಾ ಇದ್ರು. ಅವ್ರು ನೋಡಿ ಜನ ಎಲ್ಲ ಸೇರ್ಕೊಂಡ್ಬಿಟ್ರು. ಅದೊಂದು ಮಾಸ್ ಮೂವ್ಮೆಂಟ್ ಆಗ್ಬಿಡ್ತು. ನಾಮ ಸಂಕೀರ್ತನೆ ಒಂದು ದೊಡ್ಡ ಮೂವ್ಮೆಂಟ್ ಆಗ್ಬಿಡ್ತು. ಆ ನಾಮ ಸಂಕೀರ್ತನೆ ಮಾಡ್ತಾ 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 ಅವರು ಆ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆ ಕೃಷ್ಣ ಭಾವದಲ್ಲಿ ತಲ್ಲೀನ ಆಗ್ಬಿಟ್ಟು ತಾನು ಅನ್ನೋದು ಮರ್ತೋಗ್ಬಿಡ್ತಿತ್ತು. ನಾನು ಅನ್ನೋದು ಮರ್ತೋಗ್ಬಿಡ್ತಿತ್ತು. ಎಲ್ಲಿವರೆಗೆ ನಾನು ಅನ್ನೋ ಭಾವನೆ ಇದೆ ಅಲ್ಲಿವರೆಗೆ ಇನ್ನು ಪೂರ್ಣ ಭಾವ ಬಂದಿಲ್ಲ. ಆ ಭಗವಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾನು ಅನ್ನೋದು ಕರಗಿ ಹೋಗ್ಬಿಡ್ತದೆ. ಒಂದು ಸಲ ಅವರು ಸಮುದ್ರ ತೀರಕ್ಕೆ ಹೋಗಿದ್ರು. ಆ ಸಮುದ್ರದ ಬಣ್ಣ ನೀಲ ಬಣ್ಣ. ಆ ನೀಲ ಬಣ್ಣ ನೋಡ್ತಾ ನೋಡ್ತಾ ಅವರಿಗೆ ಭಗವಂತ ಶ್ರೀಕೃಷ್ಣನ ಬಣ್ಣ ನೆನಪು ಬಂತು. ಶ್ರೀಕೃಷ್ಣ ಬಣ್ಣ ನೆನಪು ಬಂದು ಕಣ್ಣೀರು ಬರ್ಲಿಕ್ಕೆ ಶುರು ಆಯ್ತು. ಯಮುನಾ ನದಿ ಅಂತ ಕಾಣ್ತು. ಆ ಯಮುನಾ ನದಿಯಲ್ಲಿ ಶ್ರೀಕೃಷ್ಣನೊಟ್ಟಿಗೆ ಸೇರ್ಬೇಕಂತ ಹೋಗ್ಬಿಟ್ಟು ಸಮುದ್ರದಲ್ಲಿ ಬಿದ್ಬಿಟ್ರು. ಆ ಪ್ರಜ್ಞೆ ಹೋಗ್ಬಿಡ್ತು. ಪ್ರಜ್ಞೆ ಅಂದ್ರೆ ಬಾಹ್ಯ ಪ್ರಜ್ಞೆ ಹೋಗ್ಬಿಡ್ತು. ಅಂತರಂಗದ ಪ್ರಜ್ಞೆ ಮುಳುಗಿಸುವಾಯ್ತು. ಆತ್ಮ ಪ್ರಜ್ಞೆ ಜಾಗೃತ ಆಯ್ತು. ಆ ಸ್ಥಿತಿಯಲ್ಲಿ ಒಬ್ಬ ಮೀನುಗಾರನ ಬಲೆಯಲ್ಲಿ ಸಿಕ್ಕಾಕ್ಬಿಟ್ರು. ಮೀನುಗಾರನಿಗೆ ಪಾಪ ಅವನ ದೊಡ್ಡ ಬಲೆ, ಅಲ್ಲಿ ಮೀನು ಸಿಕ್ಬಿಟ್ಟಿದೆ, ಬಹಳ ದೊಡ್ಡ ಮೀನು ಸಿಕ್ಬಿಟ್ಟು ನೋಡ್ತಾರೆ, ಇಲ್ಲಿ ಮನುಷ್ಯರಿದ್ದಾರೆ, ಮನುಷ್ಯರಿಗೆ ಪ್ರಜ್ಞೆ ಇಲ್ಲ. ಅವನಿಗೆ ಗಾಬರಿ ಆಗ್ಬಿಡ್ತು. ಅಷ್ಟೊತ್ತಿಗೆ ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಬಂದು ಹುಡುಕ್ತಾ ಬಂದವರು ಚೈತನ್ಯ ಪ್ರಭುಗಳನ್ನು ನೋಡಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದಾಗ ಪುನಃ ಎಚ್ಚೆತ್ತುಕೊಂಡ್ರು. ಈ ಭಗವಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾನು ಕರಗಿ ಹೋಗ್ಬೇಕು, ನಾನೇ ಇಲ್ಲ, ಭಗವಂತನೇ ಎಲ್ಲ, ಆ ಭಾವನೆ ಮೂಡಿ ಬರಬೇಕು. ಅದೇ ಭಕ್ತಿ. ಆ ಭಕ್ತಿಯಲ್ಲಿ ಲೀನ ಆಗುವುದೇ ಸಮರ್ಪಣೆ, ಅದೇ ಶರಣಾಗತಿ. ಇದು ಭಕ್ತಿ ಮಾರ್ಗ. ಈ ಭಕ್ತಿ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಬೇಕಾದ್ರೆ ಭಕ್ತಿಯ ಗುರುಗಳು ಬೇಕು. ಆ ಭಕ್ತಿಯಲ್ಲಿ ಏರಿದಂತ ಗುರುಗಳು ಬೇಕು. ಸಾಮಾನ್ಯ ನಾಮಸ್ಮರಣೆ ಹೇಳ್ಕೊಡೋದಕ್ಕೂ ಆ ಭಕ್ತಿಯ ಸಾಕ್ಷಾತ್ಕಾರ ಆದವ್ರು ಹೇಳ್ಕೊಡೋದಕ್ಕೂ ವ್ಯತ್ಯಾಸ ಇದೆ. ಆ ಸಾಕ್ಷಾತ್ಕಾರ ಹೇಳುವಂತ ಮಹಾತ್ಮರು ಸಿಕ್ಕಿದರೆ ನಮ್ಮ ಜೀವನ ಉದ್ಧಾರ ಆಗ್ತದೆ. ನಮ್ಮಲ್ಲಿ ಅದೇ ಭಕ್ತಿ ಮೂಲಿ ಬರಲಿಸಲಾಗ್ತದೆ. ಚೈತನ್ಯ ಪ್ರಭುಗಳು ಹೋಗ್ತಾ ಇದ್ರು. ಹೋಗುವಾಗ ಒಬ್ಬ ಮೀನುಗಾರ ಇದ್ದ. ಮೀನುಗಾರ ಇವರನ್ನು ನೋಡಿ ಅವನ ಪಾಪ ಮೀನುಗಾರ ಅವನ ಏನೂ ಇಲ್ಲ, ಸ್ವಾಮಿ ನನಗೇನಾದ್ರು ಕೊಡಿ ಅಂತ ಹೇಳಿದ. ನನಗೆ ಕೊಡ್ಲಿಕ್ಕೆ ಏನಿಲ್ಲಪ್ಪ, ನಾನು ಹರಿನಾಮ ಸಂಕೀರ್ತನೆ ಹೇಳ್ಕೊಡ್ತೇನೆ, ಹರಿಬೋಲ್ ಹೇಳ್ಕೊಡ್ತೇನೆ, ಹೇಳಪ್ಪ ಅಂತ ಹೇಳಿದ್ರು. ಅವನು ಆ ಮೀನುಗಾರ ಹರಿಬೋಲ್ 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 ಹೇಳಿ ಮಾಡಿದ. ಹೇಳ್ತಾ ಇದ್ದಾಗೆ ಅವನ ಕಣ್ಣಲ್ಲಿ ನೀರು ಬರಲಿ ಶುರು ಆಯ್ತು, ಮೈಯಲ್ಲಿ ರೋಮಾಂಚನ ಶುರು ಆಯಿತು. ಆ ಹರಿಬೋಲ್ ಹೇಳಿದ ಕುಣಿತ ಆಲೋಚನೆ ಮಾಡ್ಬಿಟ್ಟ. ಆ ಕುಣಿತ ನಿಲ್ಲಿಸ್ತಾನೆ ಇಲ್ಲ. ಯಾಕೆ? ಆ ಗುರುವಾದ ಚೈತನ್ಯ ಪ್ರಭುವಿಂದ ಅವನಿಗೆ ಆ ಬೆಳಕು ಹೋಯ್ತು. ಎಂತ ಬೆಳಕು? ಭಕ್ತಿಯ ಬೆಳಕು. ಅವನು ಕುಣಿತ ಇರೋದು ನೋಡಿ ಅವನ ಹೆಂಡತಿ ಗಾಬರಿ ಆಗ್ಬಿಡ್ತು. ಇವ್ರಿಗೇನೋ ಹುಚ್ಚಿಡಿದಿದೆ ಅಥವಾ ಏನೋ ಭೂತ ಬಂದ್ಬಿಟ್ಟಿದೆ ಅಂತ ಪಕ್ಕದವ್ರನ್ನೆಲ್ಲ ಕರ್ಕೊಂಡು ಬಂದ್ರು. ಆ ಮೀನುಗಾರ ಕೊಟ್ಟ ಇದರಿಂದ ಅವರೆಲ್ಲ ಅವ್ನು ಹಿಡ್ಕೊಂಡು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಮುಟ್ತಾ ಇದ್ದಾಗೆ, ಆ ಮೀನುಗಾರನ ಮುಟ್ತಾ ಇದ್ದಾಗೆ ಅವರಿಗೂ ಭಕ್ತಿ ಹುಡ್ಕೊಂಡ್ಬಿಡ್ತು. ಎಲ್ಲರೂ ಹರಿಬೋಲ್ ಅಂತ ಕುಣಿಲಿಕ್ಕೆ ಇಡೀ ಹಳ್ಳಿಯ ಹರಿಬೋಲ್ ಅಂತ ಕುಣಿಲಿಕ್ಕೆ ಸುಮಾಯಿತು. ಇದು ಭಕ್ತಿ. ಇದು ಆ ಸದ್ಗುರು ಚೈತನ್ಯ ಪ್ರಭುವಿನ ಮಹಾತ್ಮೆ. ಯಾವಾಗ ನಿಮ್ಮಲ್ಲಿ ನೀವು ಭಗವಂತನ ಕಂಡ್ರೆ ನೀವು ಅದನ್ನು ಬೇರೆಯವರಿಗೂ ಕೂಡ ಶಕ್ತಿ ಬರ್ತದೆ. ಎಲ್ಲರಿಗೆ ನಿಮ್ಗೆ ಕಂಡಿಲ್ಲ, ಅದು ಆಗುವುದಿಲ್ಲ. ಕಣ್ಣಿಲ್ದಿದ್ದವರು ಕುರುಡರನ್ನು ದಾರಿ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಕಣ್ಣಿದ್ದವರು ಮಾತ್ರ ಸಾಧ್ಯ. ಆ ಸದ್ಗುರುವಿನ ಕೃಪೆ ಬರಬೇಕು. ಆ ಗುರುವಿಗೆ ನಾವು ಶರಣಾಗತಿ ಬರಬೇಕು. ಶರಣಾಗತಿ ಬಂದಾಗ ಅಲ್ಲಿ ನಮಗೆ ಭಗವಂತನಿಗೆ ಶರಣಾಗುವುದು ಒಂದೇ, ಗುರುವಿಗೆ ಶರಣಾಗುವುದು ಒಂದೇ. ಆ ಶರಣಾಗತಿಯಲ್ಲಿ ನಾನು ಇಲ್ಲ, ಗುರುವೇ ಎಲ್ಲ, ಭಗವಂತನೇ ಎಲ್ಲ, ಆ ಭಾವನೆ ಮೂಡಿ ಬರ್ತದೆ. ವಿವೇಕಾನಂದರು ಶಿಕಾಗೋ ಹೋಗಿದ್ರು. ಶಿಕಾಗೋದಲ್ಲಿ ಭಾಷಣ ಮಾಡಿ ಶುರು ಮಾಡಿದ್ರು. ಶಿಕಾಗೋದಲ್ಲಿ ಎಂತ ದೊಡ್ಡ ಅದ್ಭುತವಾದ ಸಭೆ ಅದು. ಇವರಿಗೆ ಕಡೆಯ ಸ್ಥಾನ.
ಆ ಸಭೆಯಲ್ಲಿ ನಮ್ಮ ಧರ್ಮದ ಬಗ್ಗೆ ಮಾತಾಡಬೇಕು, ಜನರಿಗೆ ಚೇತನ ಮುಟ್ಟಬೇಕು ಅಂತ ಎದ್ದು ನಿಂತಾಗ ಒಂದು ಕ್ಷಣ ಅಯ್ಯೋ ನಾನು ಏನು ಮಾತಾಡಲಿ ಅನ್ನೋ ಭಾವನೆ ಬಂತು. ಕಣ್ಣು ಮುಚ್ಚಿದ್ರು. ಆ ರಾಮಕೃಷ್ಣ ಪರಮಹಂಸರು ಗುರುಗಳ ಧ್ಯಾನ ಮಾಡಿದರು. ಅವರ ಬಾಯಿಂದ ನಿರರ್ಗಳವಾಗಿ ಮಾತು ಬಲಿಸಲಾಯಿತು. ಅದು ಮಾತಾಡಿದ್ದು ವಿವೇಕಾನಂದರು ಅಲ್ಲ, ಪರಮಹಂಸರು ಆ ವಿವೇಕಾನಂದ ಮೂಲಕ ಮಾತಾಡಿದ್ದು. ಇಡೀ ಸಭೆ ದಂಗಾಗ್ಬಿಡ್ತು. ವಿಶ್ವದೆಲ್ಲ ಆ ಧರ್ಮದ ಕಳಹೆ ಮೊಳಗಿದ್ರು. ಆ ಗುರು ಮತ್ತು ಶಿಷ್ಯ ಆ ಭಾವನೆ ಬರಬೇಕು. ನನ್ನ ಮೂಲಕ ಮಾತಾಡುವನು ಗುರು. ಆ ಗುರುವೇ ಬ್ರಹ್ಮನ ಸ್ವರೂಪ, ಭಗವಂತನ ಸ್ವರೂಪ. ಆ ಜ್ಞಾನ ಬಂದಾಗ ಅದಕ್ಕೆ ಸಮರ್ಪಣೆ, ಅದಕ್ಕೆ ಶರಣಾಗತಿ ಅನ್ನೋದು. ಕಡೆಗೆ ಕರ್ಮದ ಮಾರ್ಗ, ಭಕ್ತಿಯ ಮಾರ್ಗ. ಭಕ್ತಿಯಲ್ಲಿ ಏನಾಗ್ತದೆ, ನಿಧಾನವಾಗಿ ನಾನು ಅನ್ನೋದು ಕರಗೋಗ್ತದೆ. ಹೇಗೆ ಒಂದು ಹಿಮದ ಗಡ್ಡೆ ಐಸ್ಬರ್ಗ್ ಕರಗಿ ಹೋಗ್ತದೆ, ಇವಾಗ ನಾನು ಅನ್ನೋದು ನಿಧಾನ ಕರಗೋಗ್ಲಿ ಶುರುವಾಗುತ್ತೆ. ಆ ಕರಗಿ ಹೋಗೋದು ಹಂತ ಹಂತಾನೆ ನಡೀತದೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ. ಅಂದ್ರೆ ಮೊದಲು ಭಗವಂತನ ಹತ್ರ ಇದ್ದಾನೆ ಅನುಭವ ಇದೆ. ನಾನು ಅಂದ್ರೆ ಇನ್ನು ನಾನು ದೇಹ, ಮನಸ್ಸು, ಬುದ್ಧಿ, ನನ್ನ ಹತ್ರ ಭಗವಂತ ಇದ್ದಾನೆ ಅನ್ನೋ ಅನುಭವ. ಕಡೆಗೆ ಭಗವಂತನ ಮನಸ್ಸು ನನ್ನ ಮನಸ್ಸಾಗಿ ಕೆಲಸ ಮಾಡ್ತಾ ಇದೆ ಅಥವಾ ಸಾಮೀಪ್ಯ ಅನ್ನೋ ಭಾವ. ಕಡೆಗೆ ನನ್ನೊಳಗೆ ನಿಂತು ಭಗವಂತ ಕೆಲಸ ಮಾಡ್ತಾ ಇದ್ದಾನೆ, ಸಾರೂಪ್ಯ ಅನ್ನೋ ಭಾವ. ಕಡೆಗೆ ನಾನೇ ಇಲ್ಲ, ಭಗವಂತನೇ ಎಲ್ಲ ಅನ್ನೋ ಸಾಯುಜ್ಯ ಭಾವ. ಈ ಹಂತಗಳಲ್ಲಿ ನಾನು ಕರಗಿ ಹೋಗ್ತದೆ. ಇದಕ್ಕೆ ಶರಣಾಗತಿ ಅಂತ. ಇನ್ನು ಜ್ಞಾನ ಮಾರ್ಗ. ರಾಮಕೃಷ್ಣ ಪರಮಹಂಸರಿಗೆ ಹಲವಾರು ಶಿಷ್ಯರು, 12 ಜನ ಶಿಷ್ಯರು, 11 ಜನ ಶಿಷ್ಯರು. ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಹೇಳ್ಕೊಟ್ಟವರು. ಕೇವಲ ವಿವೇಕಾನಂದರಿಗೆ ಮಾತ್ರ ಆ ಆತ್ಮಜ್ಞಾನದ ಮಾರ್ಗ ಅಥವಾ ವೇದಾಂತದ ಮೂಲಕ ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗ ಹೇಳ್ಕೊಟ್ರು. ವೇದಾಂತದ ಆತ್ಮಜ್ಞಾನ ಮಾರ್ಗ ನೇತಿ ಅಲ್ಲ ಅಲ್ಲ ಅಲ್ಲ, ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮ ನಾನು ಅನ್ನೋದ್ರ ಮೂಲಕ ಭಗವಂತನ ಪಡೆಯುವ ಮಾರ್ಗ. ಅದು ವಿವೇಕಾನಂದರಿಗೆ ಮಾತ್ರ ಹೇಳ್ಕೊಟ್ಟದ್ದು. ಉಳಿದವರಿಗೆಲ್ಲ ಭಕ್ತಿ ಮಾರ್ಗ, ಬೇರೆ ಪೂಜಾ ಮಾರ್ಗ ಬೇರೆ ಬೇರೆ ಹೇಳ್ಕೊಟ್ರು. ಆ ಜ್ಞಾನವನ್ನು ಹೇಳ್ಕೊಡ್ಬೇಕಾದ್ರೆ ಅದಕ್ಕೆ ಆ ಜ್ಞಾನಿಯಾದ ಗುರು ಬೇಕು, ಆತ್ಮಜ್ಞಾನಿಯಾದ ಗುರು ಬೇಕು. ಆ ಆತ್ಮಜ್ಞಾನಿಯ ಗುರುವಿಂದ ಜ್ಞಾನ ಪಡೆಯಲಿಕ್ಕೆ ನಾನು ಖಾಲಿ ಆಗಬೇಕು. ನಾನು ಆ ಸ್ವೀಕಾರ ಮಾಡುವ ಭಾವನೆಯಿಂದ ಕೂತ್ಕೋಬೇಕು, ಅವ್ರ ಕೇಳಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನು ಮನನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸದಿಂದ ನಾನು ಮುಕ್ತನಾಗಬೇಕು. ಇದು ಜ್ಞಾನದ ಮಾರ್ಗ. ಇದೆಲ್ಲ ಈ ಎಲ್ಲ ಮಾರ್ಗಗಳನ್ನು ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಭಕ್ತಿ, ಕರ್ಮ, ಜ್ಞಾನ, ಕ್ರಿಯಾ, ಹಲವಾರು ಮಾರ್ಗಗಳು. ಆದರೆ ಕಡೆಯದಾಗಿ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಹೇಳಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡಪ್ಪ, ನನ್ನನ್ನು ಮಾತ್ರ ಅನುಕರಿಸು, ನನ್ನಲ್ಲಿ ಮಾತ್ರ ಶರಣಾಗತ ಆಗು. ನಾನು ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತಿ ಮಾಡ್ತೇನೆ, ದುಃಖ ಪಡಬೇಡ ಅಂತ ಅರ್ಜುನ್ ಹೇಳ್ತಾನೆ. ದುಃಖ ಯಾಕೆ ಪಡಬೇಡ ಅಂತ ಹೇಳ್ತಾನೆ? ಮೊದಲನೇ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗದಿಂದ ಶುರು ಮಾಡ್ತಾನೆ, ದುಃಖ ಪಡಿಸು ಮಾಡ್ತಾನೆ. ಈಗ ಕಡೆಯ ಅಧ್ಯಾಯದಲ್ಲಿ ಕನ್ಕ್ಲೂಷನ್ ಆಗಿ ದುಃಖ ಪಡಬೇಡ, ನಾನು ಎಲ್ಲಾ ಪಾಪದಿಂದ ಮುಕ್ತಿ ಮಾಡ್ತೇನೆ ಅಂತ ಹೇಳು. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅರ್ಥನೇನು? ಎಲ್ಲ ಧರ್ಮಗಳನ್ನು ಬಿಡಬೇಕು. ಈ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಯಾವುದೇ ವಸ್ತುವಿನ ಸ್ವಭಾವ. ನೀರಿನ ಸ್ವಭಾವ ತಣ್ಣಗೆ ಮಾಡೋದು, ಬೆಂಕಿಯ ಸ್ವಭಾವ ಸುಡುವುದು, ಗಾಳಿಯ ಸ್ವಭಾವ ಜೀವ ಕೊಡುವುದು, ಅಗ್ನಿಯ ಸ್ವಭಾವ ಸುಡುವುದು, ಸೂರ್ಯನ ಸ್ವಭಾವ ಬೆಳಕು ಕೊಡುವುದು. ಪ್ರತಿಯೊಂದು ವಸ್ತುವಿಗೂ ಒಂದು ಸ್ವಭಾವ ಇದೆ.
ನಿಮ್ಮ ಸ್ವಭಾವ ಏನು? ಇದು ಎಲ್ಲ ವಸ್ತುವಿನ ಸ್ವಭಾವ ಪ್ರಕೃತಿಯ ಗುಣಧರ್ಮಗಳು. ಪ್ರಕೃತಿಯ 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳನ್ನ ನಾವು ಸೇರ್ಕೊಂಡಾಗ ಆ ಪ್ರಕೃತಿಯ ಗುಣ ನನ್ನ ಗುಣಗಳಾಗ್ತವೆ. ಆ ಪ್ರಕೃತಿಯ ಗುಣಗಳಿಗೆ ಏನೇನು ಧರ್ಮ ಬರ್ತದೆ, ನನ್ನ ಧರ್ಮ ಆಗ್ಬಿಡ್ತದೆ. ಸತ್ವಗುಣದ ಧರ್ಮ ಏನು? ಸತ್ವಗುಣದ ಧರ್ಮ ಆನಂದ ಅನುಭವಿಸೋದು, ಭಜನೆ ಮಾಡೋದು, ಶಾಸ್ತ್ರ ಓದೋದು, ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡೋದು, ಇದು ಸತ್ವಗುಣ. ರಜೋಗುಣದ ಧರ್ಮ ಏನು? ಕೆಲಸ ಮಾಡೋದು, ಆ ಕೆಲಸ ಮಾಡು, ಈ ಕೆಲಸ ಮಾಡೋದು. ತಮೋಗುಣದ ಕೆಲಸ ಏನು? ವಿಶ್ರಾಂತಿ ತಗೋ, ರೆಸ್ಟ್ ತಗೋ, ರಿಲ್ಯಾಕ್ಸ್ ಮಾಡು, ಇದೆಲ್ಲ ತಮೋಗುಣ. ನಾನು ಪ್ರಕೃತಿಯಲ್ಲಿ ಒಂದಾದಾಗ ಈ 3 ಗುಣಗಳಿಗೆ ನನ್ನ ಗುಣಗಳಾಗ್ತವೆ. ಈ 3 ಗುಣಗಳನ್ನು ಬಿಡ್ಬೇಕಪ್ಪ. ಸರ್ವಧರ್ಮ ಎಲ್ಲ ಪ್ರಕೃತಿ ಎಲ್ಲ ಧರ್ಮಗಳ ಗುಣಗಳನ್ನು ಬಿಡಬೇಕು. ಮಾಮೇಕಂ ಶರಣಂ ಪ್ರಜ, ನನ್ನನ್ನು ಶರಣಾಗತೆ ಆಗು. ನನ್ನ ಅಂದ್ರೆ ಭಗವಂತ ಅಂದ್ರೆ ಈಶ್ವರ, ಎಲ್ಲ ವೈಶ್ವಕ ಒಡೆಯ, ಅವನಿಗೆ ಶರಣಾಗು. ಆ ಈಶ್ವರ ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ, ನಮ್ಮ ಆತ್ಮಸ್ವರೂಪಿಯಾಗಿದ್ದಾನೆ, ಅವನಿಗೆ ಶರಣಾಗು ಅಂತ ಶ್ರೀಕೃಷ್ಣ. ಆವಾಗ ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತಿ ಆಗ್ತದೆ. ಪಾಪ ಅಂದ್ರೆ ನಮ್ಗೆ ಏನೇನು ದುಃಖ ಕೊಡ್ತವೆ, ನಮಗೆ ಏನೇನು ತೊಂದರೆ ಕೊಡ್ತದೆ, ಅದು ಪಾಪ. ನಮಗೆ ಮನಸ್ಸಿಗೆ ದುಃಖ ಕೊಡುವುದು ಎಂಥದೋ ಈ ಪ್ರಕೃತಿಯ ಗುಣಗಳೇ. ಸತ್ವಗುಣ ದುಃಖ ಕೊಡ್ತದೆ, ರಜೋಗುಣ ದುಃಖ ಕೊಡ್ತದೆ, ತಮಗುಣ ದುಃಖ ಕೊಡ್ತದೆ. ಈ ಪಾಪದಿಂದ ನೀನು ಮುಕ್ತಿ ಮಾಡ್ತೇನೆ ಅಂತ. ದುಃಖ ಪಡಬೇಡ, ಯಾಕಂದ್ರೆ ನಿನಗೆ ಇದೇ ಮುಕ್ತಿಯ ಮಾರ್ಗ ಅಂತ ಇದನ್ನ ಭಗವಂತ ಹೇಳ್ತಾರೆ. ಹಾಗಿದ್ರೆ ಶರಣಾಗತಿ ಅಂದ್ರೇನು? ನಮ್ಮ ಸಮಸ್ಯೆಗಳನ್ನು ಭಗವಂತನಿಗೆ ಕೊಡೋದು ಶರಣಾಗತಿ ಅಲ್ಲ. ಒಂದಷ್ಟು ಶರಣಾಗತಿ ಭಗವಂತನ ಸಹಾಯ ಕೇಳ್ತಾ ಇದ್ವಿ, ಆದ್ರೆ ಭಗವಂತನಿಗೋಸ್ಕರ ಪ್ರಯತ್ನ ಮಾಡೋದಲ್ಲ. ಭಗವಂತನಿಗೆ ಹೆದರಿಕೆಯಿಂದ ಶರಣಾಗತಿ, ಅದು ಶರಣಾಗತಿ ಅಲ್ಲ. ಶರಣಾಗತಿ ಸರ್ವಸ್ವವು ಭಗವಂತನದ್ದು ಅನ್ನೋ ಸಮರ್ಪಣ ಭಾವನೆ ಜೀವನ ಮಾಡೋದು. ಕರ್ಮಫಲಗಳೆಲ್ಲ ಭಗವಂತನಿಂದ ಬಂದವು ಅಂತ ಸ್ವೀಕಾರ ಮಾಡೋದು. ಆಯ್ತಾ? ಕಡೆಗೆ ಮಾಡ್ತಾ ಇರುವ ಕೆಲಸಗಳೆಲ್ಲ ಭಗವಂತನಿಗೋಸ್ಕರ ಮಾಡ್ತಾ ಇರೋ ಭಾವನೆ ಮಾಡೋದು. ಭಗವಂತನ ಮೇಲೆ ಪ್ರೇಮ, ನಿಜವಾದ ಆತ್ಮಜ್ಞಾನ, ಇವೆಲ್ಲ ಬಂದಾಗ ಶರಣಾಗತಿ ಬರ್ತದೆ. ಆ ಶರಣಾಗತಿ ಏನು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಪ್ರಕೃತಿ ಎಲ್ಲ ಗುಣಗಳಿಗೆ ಸೇರಿಬಿಟ್ಟು ಆ ಪ್ರಕೃತಿಯ ಗುಣಗಳೇ ನಂದು ಜೀವನ ಮಾಡ್ತೇನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಗಂಡಸು ನಾನು, ಹೆಂಗಸು ನಾನು, ರಾಜ ನಾನು, ಅಧಿಕಾರಿ ನಾನು, ಬಿಸ್ನೆಸ್ ಮ್ಯಾನ್ ನಾನು, ಬೇರೆ ಬೇರೆ ಪ್ರಕೃತಿಯ ಗುಣಗಳಿಂದ ನಾನು ಏನೇನೋ ಆಗ್ಬಿಟ್ಟಿದ್ದೇನೆ. ಈ ಎಲ್ಲ ನಾನುಗಳನ್ನು ಬಿಟ್ಟಾಗ ಅದೇ ಸಮರ್ಪಣ ಭಾವ, ಅದೇ ಶರಣಾಗತಿ, ಅದೇ ಮುಕ್ತಿಯ ಮಾರ್ಗ. ಇದನ್ನ ಭಗವಂತ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಶರಣಾಗತಿ ಅಂದ್ರೆ ಏನು? ನಾನು ಅನ್ನೋದನ್ನ ಪೂರ್ಣವಾಗಿ ಅರ್ಪಣೆ ಮಾಡೋದೇ ಅದು ಶರಣಾಗತಿ. ಅದು ನಾನು ಅರ್ಪಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅರ್ಪಣೆ ಮಾಡೋದು ಕೂಡ ನಾನೇ. ನಾನು ನನ್ನನ್ನು ಬಿಟ್ಟೆ ಅಂತ ಹೇಳಿದ್ರೆ ಬಿಟ್ಟುಕೊಂಡು ನಾನು ಉಳ್ಕೊಳ್ತಲ್ಲಿ. ಆ ನಾನು ಹೋಗಬೇಕಾದ್ರೆ ಆತ್ಮಜ್ಞಾನ ಬರಬೇಕು. ಆ ಆತ್ಮಜ್ಞಾನ ಭಕ್ತಿಯಿಂದಾಗಲಿ ಗುರುವಿನ ಉಪದೇಶದಿಂದಾಗಲಿ ಆ ಆತ್ಮಜ್ಞಾನ ಮಾಡಬೇಕು. ಆವಾಗ ನಾನು ಅನ್ನೋದು ಕರಗಿ ಹೋಗ್ತದೆ. ನಾನು ಅನ್ನೋದು ಬಿಡ್ಲಿಕ್ಕೆ ಆಗೋದಿಲ್ಲಪ್ಪ, ನಾನು ಅನ್ನೋದು ಕಳ್ಚ್ಕೋಬೇಕು. ಈ ಹಾವಿನ ಪರೆ ಬಿಟ್ಟ ಹಾಗೆ ನಾನು ಅನ್ನೋದು ಕಳ್ಚ್ಕೋಬೇಕು. ನಾನು ಅನ್ನೋದು ಬಿಡುದು ಅದು ಕೂಡ ನಾನೇ. ಇದು ಮುಕ್ತಿಯ ಮಾರ್ಗ. ಈ ಭಕ್ತಿ, ಜ್ಞಾನ, ಕರ್ಮ ಅಥವಾ ಕ್ರಿಯಾ ಯಾವುದೇ ಮಾರ್ಗದಿಂದ ಹೋದರೂ ಕಡೆಗೆ ನಾನು ಅನ್ನೋದನ್ನ ಸಮರ್ಪಣೆ ಮಾಡಿ ಭಗವಂತನೇ ಎಲ್ಲ ಅನ್ನೋ ಭಾವದಲ್ಲಿ ಜೀವನ ಮಾಡೋದೇ ಸಮರ್ಪಣ ಭಾವ, ಶರಣಾಗತಿ.